ಪವಿತ್ರವಾಗಿರುವಂತಹ ಈ ಶ್ರಾವಣ ಮಾಸದಲ್ಲಿ ಆರೂಢರ ಜೀವನ ಚರಿತ್ರೆಯನ್ನ ನೀವೆಲ್ಲರೂ ಶ್ರವಣ ಮಾಡ್ತಾ ಬರುವಂತವರಾಗಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ತಿಳಿದುಕೊಂಡು ಕೃಷ್ಣ ಪರಮಾತ್ಮ ಸಂದೇಶವನ್ನು ಕೊಟ್ಟಿದ್ದಾನೆ. ಯಾವ ಸಮಯದಲ್ಲಿ ಧರ್ಮ ಅಧರ್ಮದ ಮಾರ್ಗ ಹಿಡಿಯುತ್ತದೆಯೋ, ಸತ್ಯವಂತರು ದಾರಿ ತಪ್ಪುತ್ತಾರೆಯೋ, ಒಳ್ಳೆಯವರಿಗೆ ಅಲ್ಲಿ ಕೆಟ್ಟತನ ಯಾವಾಗ ಪ್ರಾಪ್ತವಾಗುತ್ತದೆಯೋ ಅಂಥ ಪ್ರಸಂಗದಲ್ಲಿ ಪರಮಾತ್ಮ ಭೂಲೋಕದಲ್ಲಿ ನರರೂಪವನ್ನು ಧಾರಣ ಮಾಡಿ ಗುರು ಕಲಿಸಿಕೊಂಡು ಲೋಕ ಕಲ್ಯಾಣದ ಕೆಲಸವನ್ನ ಪರಮಾತ್ಮನೇ ಮಾಡ್ತಾ ಇದ್ದಾರೆ. ಆ ನಿಟ್ಟಿನೊಳಗ ಬೀದರ್ ಜಿಲ್ಲೆಯ ಚಡಕಾಪುರ ಅನ್ನುವಂತ ಗ್ರಾಮದಲ್ಲಿ ಶೀಲವಂತರಾಗಿರ್ತಕ್ಕಂಥ ಪುರುಷಾರ್ಥಪ್ಪ ದೇವಮಲ್ಲಮ್ಮ ಅನ್ನುವಂತ ದಂಪತಿಗಳಿಗೆ ಮೂರನೇ ಮಗುವಾಗಿ ಸಿದ್ದಪ್ಪ ಅನ್ನುವಂತ ಹೆಸರನ್ನಿಟ್ಟುಕೊಂಡು ಬೆಳಿಗ್ಗೆ ಎತ್ತಿರ್ತಾರೆ. ಇವತ್ತು ಪ್ರಪಂಚದಲ್ಲಿ ಆರೂಢರ ಜನನ ಆದ ಮೇಲೆ ಅನೇಕ ಲೀಲೆಗಳನ್ನ ಬಾಲಲೀಲೆಗಳನ್ನ ತೋರಿಸ್ತಾ ನಿಮಗೆಲ್ಲ ಶಾಸ್ತ್ರಿಗಳವರು ಹೇಳಿದರೆ ಎಳ್ಳಿನ ರಾಶಿಯೇ ಮಾಡಿದ್ದ, ಕೆರೆಯಲ್ಲಿ ಮುಳುಗಿರ್ತಕ್ಕಂಥ ದೇವದತ್ತನನ್ನ ಪುನಃ ಬದುಕಿಸಿದ, ಎಣ್ಣೆಯನ್ನ ಆನೆ ಅಂತಕ್ಕಂಥ ಭಾವವಿಟ್ಟುಕೊಂಡು ಆಟ ಆಡುವಂತ ಸಂದರ್ಭದಲ್ಲಿ ಎಣ್ಣೆ ಮೇಲೆ ಕುಂತು ನಾನು ಆನೆ ಮೇಲೆ ಕುಂತಿದ್ದೇನೆ, ನೀವೆಲ್ಲರೂ ಬ್ಯಾಂಡ್ ಬಾರಿಸ್ರಿ ಅಂತ ಹೇಳಿ ಹುಡುಗರು ತಮ್ಮ ಹೊಟ್ಟೆಗಳನ್ನು ಹೊಡ್ಕೊಂಡು ಏನಾದ್ರು ಅಂದ್ರೆ ಬಾರಿಸ್ತಾ ಇದ್ರು. ಅದು ಎಣ್ಣೆ ಮುಂದಕ್ಕೆ ಹೋಗಲಿಲ್ಲ. ನಾನು ರಾಜನಾಗಿ ಕುಂತಿದ್ದೇನೆ, ನೀನು ಮುಂದಕ್ಕೆ ಹೋಗುವಲ್ಲ ಅಂದ ಮೇಲೆ ನೀನು ಇಲ್ಲೇ ಸತ್ತು ಹೋಗು ಅಂತ ಹೇಳಿದ್ರು. ಎಣ್ಣೆ ಸತ್ತು ಬೇಕು, ಅವ್ರದ ಎಣ್ಣೆ ಅದು. ತದನಂತರದಲ್ಲಿ ಹೋಗಿ ಅವರ ತಾಯಿ ದೇವಮಲ್ಲಮ್ಮರಿಗೆ ಹೇಳಿದ್ರು, ನಿಮ್ಮ ಸಿದ್ಧ ಎಣ್ಣೆ ಮೇಲೆ ಕುಂತಿದ್ದ, ಎಣ್ಣೆ ಮುಂದಕ್ಕೆ ಹೋಗ್ಲಿಲ್ಲ, ತದನಂತರದಲ್ಲಿ ಸಾಯ ಅಂದ, ನಿಮ್ಮ ಎಣ್ಣೆ ಸತ್ತೋಯ್ತು ಅಂತ. ಆ ತಾಯಿ ಬಹಳ ಗೋಳಾಡ್ತಾ ಬಂದು ಎಂಥ ಕೆಲಸ ಮಾಡಿದೆ ಅಂತ ತಿಳ್ಕೊಂಡು ಹೇಳಿದಾಗ ಆಕೆ ಅಳಲಿಕ್ಕೆ ಎತ್ತಿದಾಗ, ಅಮ್ಮ ನೀ ಯಾಕೆ ಕಳಿಸ್ತೀಯ ಅಂತ ಕೇಳಿದೆ. ಇದ್ದು ಒಂದು ಎಣ್ಣೆನ ಕೊಲ್ಲಿ ಮತ್ತೆ ಯಾಕೆ ಅಳುತ್ತೆ ಅಂತ ಕೇಳ್ತಿಲ್ಲ ಅಂತಂದ್ರೆ ಸಿದ್ದಪ್ಪ ಅಂತಾನ ಎಣ್ಣೆ ಬೇಕಾದ್ರೆ ಅಳುಬೇಕು ಯಾಕೆ ಅಂದ. ಎಣ್ಣೆ ಬೇಕಾಗಿತ್ತು ಅಂದ್ರೆ ಯಾಕೆ ಅಳುತ್ತಿ? ಅವಾಗ ಯಾಕೆಂದು ಅದು ದಪ್ಪಾಗಿತ್ತು, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಮಗೆ ಹಾಲು ಕೊಡ್ತಿತ್ತು ಅಂತ ಎಣ್ಣೆ ಕಳ್ಕೊಂಡು ಮೇಲೆ ಅಳದು ಬಿಟ್ಟು ಮತ್ತೇನ್ ಮಾಡ್ಲಿ ನಾನು ಅಂತ ಹೇಳಿದಾಗ, ನಿನಗೆ ಎಣ್ಣೆ ಬೇಕಾಗಿತ್ತು ಅಂದ್ರೆ ಅಳದು ಬಿಡು ಅಂದ. ಎಷ್ಟು ವಯಸ್ಸಿತ್ತು ಅಂದ್ರೆ ಬಹಳ ಅಂದ್ರೆ 3 ವರ್ಷ ವಯಸ್ಸಿತ್ತು. ಎಣ್ಣೆ ಬೇಕು ಅಂದ್ರೆ ಅಳಬೇಡ. ಅವಾಗ ಆಕೆ ಸುಮ್ಮನೆ ಆದ.
ವಿಭೂತಿಯನ್ನು ತೆಗೆದುಕೊಂಡು ಓಂ ನಮ ಶಿವಾಯ ಮಂತ್ರ ಅಂದು ಎಣ್ಣೆ ಡುಬ್ಬಕ್ಕೆ ಚಪ್ಪರಿಸಿದರೆ ಎದ್ದು ಮನೆಗೋಗಿ ನಿಂತಿದ್ದಾರೆ. ಇದು 3 ವರ್ಷದಲ್ಲಿ ಮಾಡಿರ್ತಕ್ಕಂಥ ಪ್ರಥಮವಾಗಿರ್ತಕ್ಕಂಥ ಲೀಲೆ. ಇದೇ ರೀತಿಯಾಗಿ ಅನೇಕ ಲೀಲೆಗಳನ್ನ ಮಾಡ್ತಾ ಹುಡುಗರ ಜೊತೆ ಕಟ್ಟಿ ಸಂಸ್ಕಾರ ಅನ್ನುವಂಥದ್ದು ಮಕ್ಕಳಿಗೆ ಬಹಳ ಮುಖ್ಯ. ಎಲ್ಲಿ ಸಂಸ್ಕಾರ ಇರ್ತದ ನಮ್ಮ ಧರ್ಮಕ್ಕನುಗುಣವಾಗಿ ನಾವು ತಂದೆ ತಾಯಿಗಳಾದಂಥವರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಗುರುಗಳು ಬಂದರು ಅಂದ್ರೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡೋದು ಕಲಿಸ್ಬೇಕು. ಜಂಗಮರು ಭಿಕ್ಷೆಗೆ ಬಂದರು ಅಂತಂದ್ರೆ ಅವರಿಗೆ ಕೈತುಂಬ ಧಾನ್ಯವನ್ನ ತೆಗೆದುಕೊಂಡು ಹೋಗಿ ನೀಡತಕ್ಕಂಥ ಗುಣವನ್ನು ಕಲಿಸ್ಬೇಕು. ಇವತ್ತು ಧರ್ಮ ಯಾಕೆ ಹಾಳಾಗ್ತದ ಅಂತ ಕೇಳಿದ್ರೆ ಮಕ್ಕಳನ್ನು ನಾವು ಫ್ರೀ ಆಗಿ ಬಿಟ್ಟು ಅವರಿಗೆ ಏನಾದರೂ ಚಟಗಳನ್ನು ಮಾಡಲಿಕ್ಕೆ ಕೊಡಿಸಲಾದ ವಸ್ತುಗಳನ್ನು ಕೊಟ್ಟು ಏನದ ಅಂತ ಕೇಳಿದ್ರೆ ನಮ್ಮ ಮಕ್ಕಳನ್ನು ನಾವು ಧರ್ಮ ಬಾಹಿರರನ್ನಾಗಿ ನಾವು ಮಾಡಿಕೊಳ್ತಾ ಇದ್ದೀವಿ. ಅಲ್ಲಿ ಸಿದ್ದಪ್ಪ ಸಣ್ಣವರಿದ್ದಾಗ 3 ವರ್ಷದ ಬಾಲಕನಾಗಿದ್ದಾಗ ಅವ್ರ ಮನೆಗೆ ಕುಲಗುರುಗಳಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳು ಪ್ರತಿನಿತ್ಯ ಬಂದು ಅವ್ರ ಮನೆ ಕಟ್ಟಿ ಮೇಲೆ ಕುಂತು ಶೂನ್ಯ ಸಂಪಾದನಾಗಿದ್ದ ಗ್ರಂಥವನ್ನು ಪ್ರವಚನ ಮಾಡ್ತಿದ್ರು. ನಾವು ಎಲ್ಲರ ಪುರಾಣ ನಡೆದದ, ಪ್ರವಚನ ನಡೆದದ, ಪೂಜೆ ನಡೆದದ ಅಂದ್ರೆ ಮಕ್ಕಳಿಗೆ ಏನಾದರೂ ತಿನ್ನಲಿಕ್ಕೆ ಕೊಟ್ಟು ನಾವಷ್ಟೇ ಬರ್ತೀವಿ. ಅವು ದೊಡ್ಡವಾದ ಮೇಲೆ ಅವಂತವ ನಮಗೂ ದೇವಸ್ಥಾನಕ್ಕೂ ಪುರಾಣಕ್ಕೂ ಸ್ವಾಮಿಗಳಿಗೂ ಸಂಬಂಧನೇ ಇಲ್ಲ ಅಂತ ಅವು ಅಲ್ಲೇ ಇರ್ತಾವ, ನೀವು ಇಲ್ಲೇ ಇರ್ತೀವಿ. ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ 3-4 ವರ್ಷದ ಬಾಲಕನಾಗಿದ್ದಾಗ ತಾಯಿಯ ಜೊತೆಗೆ ಕುಳಿತುಕೊಂಡು ಅಲ್ಲಿ ಶೂನ್ಯ ಸಂಪಾದನಾಗಿದ್ದ ಗ್ರಂಥದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಏಕಾಗ್ರ ಚಿತ್ತದಿಂದ ಕುಂತು ತಾಯಿ ಮಗಲಾಗ ಕುಂತು ಕೇಳುತ್ತಿದ್ದ. ಕೇಳಿದ ಮೇಲೆ ಒಂದು ದಿವಸ ಒಂದು ವಿಷಯ ಬಂತು. ಜಗತ್ತು ಒಂದಿಲ್ಲ ಒಂದು ದಿವಸ ಪ್ರಳಯ ಆಗಿ ಹೋಗ್ತದೆ. ಈ ಪ್ರಳಯ ಆಗುವುದರೊಳಗಾಗಿ ಜೀವಿಗಳಾಗಿರುವಂತಹ ಮನುಷ್ಯರು ಸದ್ಗುರುವಿನ ಸೇವೆಯನ್ನು ಮಾಡಿ ಸದ್ಗುರುವಿನಿಂದ ಮಹಾಮಂತ್ರದ ಉಪದೇಶವನ್ನು ಪಡೆದುಕೊಂಡು ಮುಕ್ತರಾಗಬೇಕು, ಜಗತ್ತು ಹಾಳಾಗಿ ಹೋಗ್ತದ ಅಂತ ತಿಳಿದುಕೊಂಡು ಶಾಸ್ತ್ರ ಭಾಷೆಯಲ್ಲಿ ಶೂನ್ಯ ಸಂಪಾದನಾಯಕ ಗ್ರಂಥದಲ್ಲಿ ಬರ್ತಕ್ಕಂಥ ಜಗದ್ಗುರು ಅಲ್ಲಮಾ ಪ್ರಭುವಿನ ಸಂದೇಶವನ್ನ ಕುಲಗುರುವಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳವರು ಹೇಳಿದರು. ಹೇಳಿದ ಮೇಲೆ ಏನದ ಅಂತ ಕೇಳಿದ್ರೆ ಹುಡುಗ ಕೇಳಿದ. ಕೇಳಿ ಒಬ್ಬನೇ ಕುಂತು ವಿಚಾರ ಮಾಡಕತ್ತಿದ. ಪುರಾಣ ತಿಳಿದದ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಮನೆಗೆ ಹೋದ ಮೇಲೆ ಸುಮ್ಮನೆ ಕುಂತು ವಿಚಾರ ಮಾಡಬೇಕು. ಶಾಸ್ತ್ರಿಗಳು ಹೇಳಿದ್ದು ಏನು ಕರೆಯೋ ಏನು ಸುಳ್ಳು, ಇದು ನಾವು ನಿರ್ಣಯ ಮಾಡಿಕೊಳ್ಳಬೇಕು. ಇವತ್ತು ಪವಿತ್ರ ಶ್ರಾವಣ ಮಾಸದಲ್ಲಿ ಒಬ್ಬ ಪುಣ್ಯಾತ್ಮನ ಜೀವನ ಚರಿತ್ರೆಯನ್ನ ಹೇಳ್ತಾ ಇದ್ದಾನೆ. ಆ ಪುಣ್ಯಾತ್ಮನ ಜೀವನ ಯಾವ ರೀತಿಯಾಗಿ ನಡೆದು ಹೋಗಿತ್ತು ಅನ್ನುವಂತಹದ್ದು ಉಪದೇಶ ಮಾಡಿದ ವಿಚಾರಗಳು ತಲೆಯೊಳಗ ಇಟ್ಕೊಂಡಿರಬೇಕು. ಅದರಂಗೆ ಸಿದ್ದಪ್ಪ ಹೋಗಿ ಏಕಾಂತ ಕುಂತ. ಸುಮ್ಮನೆ ಕುಂದ್ರಾಕಿದ. ಬಹಳ ಜನ ಸುಮ್ಮನೆ ಕುಂತು ಹುಚ್ಚಿಡ್ದದ ಅಂತಾರೆ ಕೆಲವು ಜನ. ಹಣಿ ಮೇಲೆ ವಿಭೂತಿ ಹೆಚ್ಚಿಬಿಟ್ರು ಏನಪ್ಪ ಇವ್ರು ಎಲ್ಲಿದ್ದರ ವಿಭೂತಿ ಹೆಚ್ಚಾನ ಅಂತ ಆಡ್ಸಾಡಕ್ಕೆ ನಮ್ಮವರಿಗೆ ಅಂತಾರೆ ಪುಣ್ಯಾತ್ಮರು. ಬಹಳ ಪೂಜೆ ಮಾಡಿಕೊಳ್ಳಕತ್ತಿದ. ಗುರು ಲಿಂಗ ಜಗವರು ಬಂದಾಗ ಏನದ ದಾನ ಧರ್ಮ ಮಾಡ್ಲಿಕ್ಕೆ ಹತ್ತಿದ ಅಂದ್ರೆ ಇವನೇನು ದೊಡ್ಡ ದಾನಸೂರ ಆಗಲಿಕ್ತಾನ ಅಂತ ಚುಚ್ಚು ಮಾತುಗಳನ್ನು ಆಡ್ತಿರ್ತಾರ. ಅಂತ ಮಾತುಗಳು ಸಹಿತ ಆಗಿನ ಕಾಲದಲ್ಲಿ ಬಂದಿದ್ದು.
ಇಷ್ಟು ಬಂದರೂ ಅಪ್ಪ ಬಸವಣ್ಣ ಹೇಳಿದ ಹಾಗೆ ಶಿರ ಹರಿದು ನೆಲಕ್ಕೆ ಬಿದ್ದರೂ ಎನ್ನ ನಾಲಿಗೆ ಕೂಡಲ ಸಂಘ ಎಂದೆನ್ನುತ್ತಿತ್ತು. ಇನ್ನೊಂದು ಶಬ್ದ ಮಾತಾಡಂಗಿಲ್ಲ ಅಂತ ಬಸವಣ್ಣ ಬುತ್ತಿ ಬೈದು ಕೆಳಗೆ ಬಿಸಾಕುವಂದ್ರೆ ನನ್ನ ನಾಲಿಗೆ ಮೇಲೆ ಸಂಗಮನಾಥನನ್ನು ನೆಲೆಸಿಯೇ ಹೊರತು ನಾನು ಅಯ್ಯಯ್ಯ ಅಪ್ಪಪ್ಪ ಅಂತ ನಾನು ಎಂದೂ ಅದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅಪ್ಪ ಬಸವಣ್ಣ ಯಾವ ರೀತಿಯಾಗಿ ನಿರ್ಣಯ ತೆಗೆದುಕೊಂಡಿದ್ದಾನೆಯೋ ಅದೇ ರೀತಿಯಾಗಿ 3.5-4 ವರ್ಷದ ಸಿದ್ದಪ್ಪ ಯಾರ ಮಾತಿಗೂ ಕಿವಿ ಕೊಡದೆ ನಮ್ಮ ಕುಲಗುರುವಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳವರು ಈ ಪ್ರಕಾರ ಹೇಳ್ಯಾರ ಅಂದ ಮೇಲೆ ನಾನು ಯೋಗ್ಯ ಗುರುವಿನ ಹುಡುಕಬೇಕು ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಬಂದ ಮೇಲೆ ಅಷ್ಟೊತ್ತಿಗೆ 4.5 ವರ್ಷ ಆಗತ್ತಿತ್ತು. ಅವಾಗ ಸಾರಿ ಕಳಿಸ್ಬೇಕು ಅಂತ ನಿರ್ಣಯ ಮಾಡಿದ್ರು. ಗುರುಶಾಂತಪ್ಪ ದೇವಮಲ್ಲಮ್ಮ ಅಭ್ಯರ್ಥಿಗಳ ಸ್ನಾನ ಮಾಡಿಸಿ ಒಬ್ಬ ಮಠದ ಸ್ವಾಮಿಗಳ ಹತ್ರ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕರ್ಕೊಂಡು ಹೋದಾಗ ಏನದ ಅಂತ ಕೇಳಿದ್ರೆ ಅಲ್ಲಿ ಅವಾಗ ಈಗ ಆಗ್ತಿದ್ದಿಲ್ಲ, ಓಂ ಆಗ್ತಿದ್ರು. ಓಂ ಅಂತ ಬಂದ ಮೇಲೆ ಅದನ್ನ ತಿಳ್ಕೊಂಡ ಮೇಲೆ ಮುಂದಿನ ಅಭ್ಯಾಸ ಪ್ರಾರಂಭ ಆಗ್ತಿತ್ತು. ಯಾವಾಗ ಬಿಟ್ಟರು ಅವ್ರ ತಂದೆ ತಾಯಿ ಅಲ್ಲೇ ಇದ್ರು. ಗುರುಗಳು ಏನಾರ ಅಂದ್ರೆ ಪಾಟಿ ಮೇಲೆ ಓಂ ಬರೆದರು. ಸಿದ್ಧ ಈ ಓಂ ತಿದ್ದು ಅಂತ ಹೇಳಿದ್ರು. ತಿದ್ದುತ್ತೀನಿ, ಇದರ ಅರ್ಥ ಹೇಳು ಅಂದ. ನೋಡ್ರಿ, 3-4 ವರ್ಷದ ಹುಡುಗ ನಮ್ಗೀಗ LKG UKG ಎಲ್ಲ ಮುಗಿದ್ರು ಸಹಿತ 6 ವರ್ಷ ಆದ್ರೂ ಸಹಿತ ಓಂಕಾರ ಅಂದ್ರೆ ಏನು ಅಂತ ಕೇಳತಕ್ಕಂಥ ತಾಕತ್ತು ಇಲ್ಲ ನಮ್ಮ ಜನರಿಗೆ. ಆಗ ಗುರುಗಳಿಗೆ ಕೇಳಿದ, ಗುರುಗಳೇ ತಿದ್ದುತ್ತೀನಿ, ಆದ್ರೆ ಇದರ ಅರ್ಥ ಹೇಳಿದ್ರೆ ಅವರು ವ್ಯಾಕರಣ ರೀತಿ ಎಂದು ಹೇಳಿದ್ರು. ಅಕಾರ ಉಕಾರ ಮಕಾರ ಕೂಡಿಕೊಂಡು ಓಂಕಾರ ಆಗ್ತದಪ್ಪ ಅಂತ ಹೇಳಿದ್ರು. ಅವಾಗ ಸಿದ್ದಪ್ಪ ಅಂತಾನ, ಇದು ವ್ಯಾಕರಣ ನಮ್ಗೆ ಬೇಕಾಗಿಲ್ಲ ಗುರುಗಳೇ, ಅನುಭವ ಹೇಳ್ರಿ ಅಂತ. ಅನುಭವ ಹೇಳ್ರಿ ಅಂತಂದಾಗ ಈಗಿನವ್ರು ಆಗಿದ್ರೆ ಏನಾರ ಹೇಳಿ ತಪ್ಪಿಸಿಕೊಂಡು ಇವನ್ನ ಇನ್ನೊಂದು ಸಲ ನಮ್ಮ ಸಾರಿ ಕಳಿಸ್ಬೇಡ್ರಿ ಅಂತ ಹೇಳಿ ತಂದೆ ತಾಯಿಗಳಿಗೆ ಒಂದಿಷ್ಟು ಬೈದು ಕಳಿಸ್ತಿದ್ರು. ಹಾಗೆ ಗುರುಗಳು ವಿಚಾರ ಮಾಡಿದ್ರು, ಇವರು ಸಾಮಾನ್ಯನಲ್ಲ, ಯಾವುದೋ ಒಂದು ಯೋಗ ಭ್ರಷ್ಟ ಶರೀರದಿಂದ ಹುಟ್ಟಿದಾನೆ, 4 ಜನ ಹುಟ್ಟುವಂಗ ಹುಟ್ಟಿದಾನೆ, ಆದ್ರೆ ಇವನು ಗತ್ತೆ ಜಾರಿ ಅದ ಅಂತ ತಿಳ್ಕೊಂಡು ಸುಳ್ಳು ಹೇಳಿದ್ರೆ ಇಲ್ಲಿ ನಡೆಯುವುದಿಲ್ಲ ಅಂತ ತಿಳ್ಕೊಂಡು ಗುರುಗಳು ಹೇಳಿದ್ರು, ತಮ್ಮ ನನಗ ನಾನೇನು ಸಾಲಿ ಕಲ್ತೀನಿ, ಎಷ್ಟು ಕಲ್ತೀನಿ ಅಷ್ಟೇ ಮಾತಾಡ್ತೀನಿ, ಇದ್ರ ಹೆಚ್ಚಿನ ಅನುಭವ ಬೇಕಾಗಿತ್ತು ಅಂದ್ರೆ ನೀನು ಯೋಗ್ಯ ಗುರುವಿನ ಹುಡುಕಬೇಕು ಅಂತ ಹೇಳಿ ಸತ್ಯವಾದ ಮಾತು ಹೇಳಿದರು. ಆವಾಗ ಸಿದ್ದಪ್ಪ ವಿಚಾರ ಮಾಡಿದ, ಕುಲಗುರುವಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳವರು ಯೋಗ್ಯ ಗುರುವಿನಿಂದ ಮಹಾಮಂತ್ರದ ಉಪದೇಶ ಪಡೆದುಕೊಂಡು ಈ ಮನುಷ್ಯ ಜನ್ಮದಲ್ಲಿ ಮುಕ್ತರಾಗಬೇಕಂತ ಅವರು ಹೇಳಿದರು. ಇವತ್ತು ಸಾಲಿಗೆ ಹೋದ್ರು ಸಹಿತ ಅಕ್ಷರವನ್ನ ಕಲಿಸ್ತಕ್ಕಂಥ ಗುರು ಅವರು ಸಹಿತ ಯೋಗ್ಯ ಗುರುವಿನ ಹುಡುಕಬೇಕು ಅಂತ ಹೇಳಿದರು. ಅವಾಗ ಕೇಳ್ತಾರೆ ಸಿದ್ದಪ್ಪ, ಗುರುಗಳು ಎಲ್ಲಿ ಸಿಗ್ತಾರ ಅಂತ ಕೇಳಿ, ಎಲ್ಲಿ ಸಿಗ್ತಾರ ಅಂತ ಕೇಳ ಗುರುಗಳು ಅಂದ್ರು, ನೋಡಪ್ಪ ಅದೇನು ಸಾಮಾನ್ಯ ವಸ್ತು ಅಲ್ಲ, ಎಲ್ಲಿ ಬೇಕಲ್ಲಿ ಅದು ಸಿಗಂಗಿಲ್ಲ, ನೀರು ಒಂದಿಷ್ಟು ಹುಡುಕ್ಬೇಕು. ಅದು ಅದಕ್ಕೆ ನೀರು ಸೋಸಿ ಕುಡಿಬೇಕು, ಗುರುಗಳನ್ನ ಆರಿಸಿ ಮಾಡಿರಬೇಕು ಅಂತೇಳಿ. ನೀರು ಸೋಸಿ ಕುಡಿಲಿಲ್ಲ ಅಂದ್ರೆ ರೋಗ ಬರ್ತದ, ಗುರುಗಳನ್ನ ಆರಿಸಿ ಮಾಡಿಕೊಳ್ಳಲಿಲ್ಲ ಅಂದ್ರೆ ಭವರೋಗ ಬರ್ತದೆ, ಪುನಃ ಹುಟ್ಟೋದು ಪುನಃ ಸಾಯೋದು ಬರ್ತದೆ. ಅವಾಗ ಗುರುಗಳಂದ್ರು ಹುಡುಕಬೇಕು, ಶೋಧನ ಮಾಡಬೇಕು ಅಂತ ಹೇಳಿದ್ರು. ಅವತ್ತೇ ನಿರ್ಣಯ ಮಾಡಿದ. ಅವತ್ತು ನಿರ್ಣಯ ಮಾಡಿ ತಂದೆ ತಾಯಿಗಳ ಬಂಧನದಿಂದ ಹೆಂಗ ಬಿಡುಗಡೆ ಆಗಬೇಕು ವಿಚಾರ ಮಾಡಿದ. ಸುಮ್ಮನೆ ಓದ್ತೀನಿ ಅಂದ್ರೆ ಇವತ್ತು ನಾವು 10 ಮಕ್ಕಳಿದ್ದವ್ರನ್ನ ಕೇಳ್ತೀವಿ, ಎಷ್ಟದವಪ್ಪ ಮಕ್ಕಳಿಗೆ ಅಂತ. 10 ಅದವ್ರು ಸ್ವಾಮಿಗಳ 10 ಅದವಿಲ್ಲ. ಚಲೋ ಆಯ್ತು,
ಅದು ಕೊನೆಗೆ ಒಂದು ಏನಾದ್ರು ಮಠಕ್ಕೆ ಕೊಡಂಗಿದ್ದೇನೋ ಅಂತ ಎಂತ ಮಾತಾಡ್ತಾರೆ ಸ್ವಾಮಿಗಳೇ, ಇನ್ನು ಹತ್ತಡದಲ್ಲೂ ನಾನು ಬದುಕಿಸ್ತೀನಿ ಅಂತ ಪಿಶಾಚಿಗಳು. ಮಕ್ಕಳನ್ನ ಮಠಕ್ಕೆ ಕೊಡಕ್ ತಯಾರಿಲ್ಲ, ಒಂದು ದೇವಸ್ಥಾನದ ಕಸ ಹೊಡೆಯಕ್ಕೆ ಮಾಡಕ್ ತಯಾರಿಲ್ಲ. ಅಂತಂದ್ರೊಳಗ ಸಿದ್ದಪ್ಪ 3ನೇ ಮಗು ಆಗಿದ್ದ. ಆದ್ರೆ ಮನೆ ಬಿಟ್ಟು ಹೋಗ್ಬೇಕು. ಇದು ಹೆಂಗದ ಅಂತ ಕೇಳಿದ್ರೆ ಉಪದೇಶ ತಗೋಬೇಕಾಗಿತ್ತು, ಒಬ್ಬನು ಸನ್ಯಾಸಿ ಆಗ್ಬೇಕಾಗಿತ್ತು. ಅಂದ್ರೆ ತಂದೆ ತಾಯಿಗಳ ಒಪ್ಪಿಗೆ ಬೇಕು, ಧರ್ಮಶಾಸ್ತ್ರ ಹೇಳುತ್ತದೆ. ತಂದೆ ತಾಯಿಗಳ ಒಪ್ಪಿಗೆ ಇರಲಾರ್ದ ಸನ್ಯಾಸಿ ಆದ್ರೆ ಅವರು ಸನ್ಯಾಸತ್ವಕ್ಕೆ ಧಿಕ್ಕಾರ ಬರ್ತದೆ. ತಂದೆ ತಾಯಿಗಳು ಒಪ್ಪಬೇಕು. ತಂದೆ ತಾಯಿಗಳು ಸತ್ತಿದ್ರು ಅಂದ್ರೆ ಸೋದರ ಮಾವ ಒಪ್ಪಬೇಕು. ಸೋದರ ಮಾವನು ಇದ್ದಿಲ್ಲ ಅಂದ್ರೆ ಊರು ದೈವದವರು ಒಪ್ಪಬೇಕು. ಇಷ್ಟು ಪರ್ಮಿಷನ್ ಬಂದ ಮೇಲೆ ಅವನಿಗೆ ಕಾಯಿ ಬಟ್ಟೆ ಕೊಡ್ಲಿಕ್ಕೆ ಬರ್ತದೆ. ಸುಮ್ಮನೆ ತೆರೆ ಪೊಲೀಸರಾದ್ರೆ ನಾಟಕದಂಗ ಪಾತ್ರಧಾರಿನ ಮಾಡಲಿಕ್ಕೆ ಕೆಲಸ ಆಗೋದಿಲ್ಲ. ಇಲ್ಲಿ ಸಿದ್ದಪ್ಪ ವಿಚಾರ ಮಾಡಿದ, ನಾನು ಮನೆ ಬಿಟ್ಟು ಹಂಗ ಹೋದೆ ಅಂತಂದ್ರೆ ಇಲ್ಲಿ ನನ್ನ ಸನ್ಯಾಸತ್ವಕ್ಕೆ ಧಿಕ್ಕಾರ ಬರ್ತದ. ತಂದೆ ತಾಯಿಗಳ ಒಪ್ಪಿಗೆಯನ್ನು ಪಡೆದಿರಬೇಕು, ಅವರಿಗೆ ನೋವು ಆಗಿರಬಾರದು, ನನ್ನ ಮನೆ ಬಿಟ್ಟು ಕಳಿಸಿರ್ಬೇಕು. ಏನು ಪ್ಲಾನ್ ಮಾಡಬೇಕು ಅಂತ ವಿಚಾರ ಮಾಡಿದ. 8ನೇ ವಯಸ್ಸಿನಲ್ಲಿ ಅಂತ ಕೇಳಿದ್ರೆ 4-5 ವಯಸ್ಸಿನ ಈ ಪ್ಲಾನ್ ಹಾಕಿ ಒಂದು ದಿವಸ ಏನಂದ್ರೆ ಹುಡುಗರ ಜೊತೆಗೆ ಚೆಂಡ ಆಡ್ಲಿಕ್ಕೆ ಹೋದಾಗ ಅಲ್ಲಿ ಒಂದು ಉತ್ತಿತ್ತು. ಹುಡುಗರ ಚೆಂಡು ಒಕ್ಕಂತ ಉತ್ತಿನ ಸಮೀಪಕ್ಕೆ ಕರ್ಕೊಂಡು ಹೋದ ಸಿದ್ದಪ್ಪ. ಉತ್ತಿನ ಸಮೀಪಕ್ಕೆ ಕರ್ಕೊಂಡು ಹೋಗಿ ಉತ್ತಿನಾಗ ಒಂದು ಹುಡುಗಿರಲ್ಲ ಅಂದ್ರೆ ಸುಮ್ಮನೆ ಇರಲಾರ್ದ ಒಂದು ಕಲ್ಲು ಒಗೆದ ತಕ್ಷಣನೇ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ದೊಡ್ಡದಾಗಿರ್ತಕ್ಕಂಥ ಘಟಸರ್ಪ ಬಂತು. ಕಲ್ಲು ಒಗೆದವನು ಬೇರೆ ಹುಡುಗ, ಆದ್ರೆ ಸಿದ್ದಪ್ಪ ಮುಂದೆ ನಿಂತಿದ್ದ. ಅಲ್ಲಿ ಬಂದು ಏನಾದ ಅಂದ್ರೆ ಅದು ಹಾವು ಕಡಿತು. ಹಾವು ಕಡದ ತಕ್ಷಣನೇ ಭೂಮಿಗೆ ಅಮ್ಮ ಅಂತ ಬಿದ್ದ. ಬಾಯಿಯೊಳಗ ಗುರು ಬರ್ಲಿಕ್ಕೆ ಇಟ್ಟು ಚೆಂಡ ಆಡ ಹುಡುಗರು ಹೋಗಿ ದೇವ ಮಲ್ಲಮ್ಮ ಪುರುಷಾಂತಪ್ಪ ಹೇಳ್ತಾ ಇದ್ದಾರೆ, ನಿಮ್ಮ ಮಗನಿಗೆ ಹಾವು ಕಡಿತು, ನಿಮ್ಮ ಮಗನಿಗೆ ಬಾಯಿಯೊಳಗೆ ಗುರು ಬರ್ಲಿಕ್ಕೆ ಇಟ್ಟಿದಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ರಾಣ ಹೋಗ್ತದ, ಅದಕ್ಕೋಸ್ಕರವಾಗಿ ಏನದ ಅಂತ ಕೇಳಿದ್ರೆ ನೀವು ಬೇಗ ಬರ್ರಿ ಅಂತ ತಿಳ್ಕೊಂಡು ಅಂದಾಗ ಅವ್ರು ಎದಕ್ಕೆ ಬಡ್ಕೊಂಡು ಏನದ ಅಂದ್ರೆ ಬಂದು ನೋಡ್ತಾರ. ಬಾಯಿಯೊಳಗ ಜೊತೆ ಸೋದಲಿಕ್ಕೆ ಇರ್ತದ, ಗುರು ಬರ್ಲಿಕ್ಕೆ ಇರ್ತದ. ನನ್ನ ಮಗ ಇನ್ನೇನು ಕ್ಷಣ ಹೊತ್ತಿನೊಳಗೆ ಸಾಯ್ತಾನ ಅಂತ ತಿಳ್ಕೊಂಡು ದೇವ ಮಲ್ಲಮ್ಮ ಅಂದಾಗ ಅವಾಗ ಸಿದ್ದಪ್ಪ ಅಂತಾನ, ಅಮ್ಮ ನನ್ನ ಪ್ರಾಣ ಹೋಗೋದಿಲ್ಲ, ಆದ್ರೆ ಅದ ಹಾವು ನನಗೊಂದು ಕಿವಿಯಾಗಿ ಮಾತು ಹೇಳ್ಯದ ಅಂತ ಹೇಳಿದ. ಅವಾಗ ದೇವ ಮಲ್ಲಮ್ಮ ಅಂತಾಳ, ಏನು ಹೇಳಿದ ಹಾವು, ನೀನು ಗುರುಶೋಧಕ್ಕಾಗಿ ಹೋಗ್ತೀನಿ ಅಂದ್ರೆ ನನ್ನ ವಿಷಯ ನಾನು ವಾಪಸ್ ತಗೊಂತೀನಿ, ನೀನು ಮನೆಯೊಳಗೆ ಇರ್ತೀನಿ ಅಂತ ಅಂದೆ ಅಂದ್ರೆ ನನ್ನ ವಿಷಯದಿಂದ ನೀವು ಸಾಹಿತ್ಯ ಅಂತ ಹಾವು ನನ್ನ ಕಿವಿಯಾಗಿ ಹೇಳ್ಯಾರ. ಅದಕ್ಕೆ ಹೆಂಗ ಅಂತ ಅಮ್ಮನ ಕೇಳಿದ. ಅಮ್ಮ ಅನ್ನೋದು ದೇವ ಮಲ್ಲಮ್ಮ ಅಂತಾಳ, ಸತ್ತ ಮೇಲೆ ಮಣ್ಣಾಗಿಟ್ಟು ಮರೆಯೋದಕ್ಕಿಂತ ಜಗತ್ತಿನೊಳಗ ಗುರು ಶೋಧನೆ ಮಾಡಿ ಗುರುವಿನಿಂದ ಉಪದೇಶ ಪಡೆದುಕೊಂಡು ಗುರುವಾಗಿ ಲೋಕ ಕಲ್ಯಾಣದ ಕಾರ್ಯ ಮಾಡೋದಕ್ಕೆ ಹುಟ್ಟಿದ್ದಿ ಮಗನೇ. ನೀನು ಸನ್ಯಾಸಿ ಆದ್ರೂ ನನ್ನ ಒಪ್ಪಿಗೆ ಅದ, ನೀನು ಇವತ್ತೇ ಮನೆ ಬಿಡ್ತೀನಿ ಅಂದ್ರೆ ನನ್ನ ಒಪ್ಪಿಗೆ ಅದ ಅಂತ ತಿಳ್ಕೊಂಡು ಅಂದಮೇಲೆ ಅವಾಗ ಬಾಯಿಗೆ ಗುರು ತೆಗೆದ ಎದ್ದು ಕುಂತ. ಅಮ್ಮನ ಪರ್ಮಿಷನ್ ಸಿಕ್ತು. ನೋಡ್ರಿ, ಈ ಗಪ್ತಿ ಈಗಿನ ಜನರಿಗೆ ಯಾರ್ಯಾರು ಬರಂಗೈತೆ. ಒಬ್ಬ ಮಹಾತ್ಮ ಆಗಬೇಕು, ಒಬ್ಬ ಜ್ಞಾನಿ ಆಗಬೇಕು ಅಂದ್ರೆ ಸರ್ಪಭೂಷಣರಂಗ ಯೋಗಿ ಜನರ ಮರ್ಮ ಬೇರೆ ಉಂಟು. ಎಲ್ಲರದ್ದು ಗತ್ತೇ ಬೇರೆ, ಆದ್ರೆ ಮಹಾತ್ಮರ ಗತ್ತೇ ಬೇರೆ. ಹೊಂಟ ಪುಣ್ಯಾತ್ಮ ಅಮ್ಮನ ಪರ್ಮಿಷನ್ ಸಿಕ್ತು. ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿದ, ತಂದೆ ಗುರುಶಾಂತಪುರ ಪಾದಕ್ಕೆ ನಮಸ್ಕಾರ ಮಾಡಿದ, ಕುಲಗುರುವಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳವರ ಪಾದಕ್ಕೆ ನಮಸ್ಕಾರ ಮಾಡಿ ನಾನಿನ್ನು ಗುರುಶೋಧನೆಗಾಗಿ ಹೋಗ್ತೀನಿ ಅಂತ ತಿಳಿದುಕೊಂಡು 12 ವರ್ಷದ ತನಕ ಗುರುವಿನ ಹುಡುಕಿಯಾಡಿದ. ಕೊನೆಗೆ ಶ್ರೀಶೈಲಕ್ಕೆ ಹೋದರು. ಅಲ್ಲಿ ಪಂಡಿತಾರಾಧ್ಯ ಜಗದ್ಗುರುಗಳನ್ನು ಭೇಟಿಯಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ
ಅವಾಗ ಜಗದ್ಗುರುಗಳು ಅವ್ರು ಹೇಳ್ತಾ ಇದ್ದಾರೆ, ಸಿದ್ದಪ್ಪ ಈ ಪ್ರಶ್ನೆಗೆ ಉತ್ತರ ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ನೀನು ಸಮರ್ಥ ಗುರುವಿನ ಹತ್ರ ಹೋಗಬೇಕು. ಎಲ್ಲರ ನನ್ನ ಗುರು ಶೋಧನ ಮಾಡುವಂತ ಅವರು ಹೇಳಿದರು. ಶ್ರೀಶೈಲದಿಂದ ಕಾಡಿನೊಳಗೆ ನಡ್ಕೊಂತ ಬಂದು ಗುರು ಬೇಕು ಅಂತ ತಿಳಿದುಕೊಂಡು ಚಡಪಡಿಸಿದಾಗ, ಮೂರ್ಛಾಗತನಾಗಿ ಬಿದ್ದಾಗ ಸಾಕ್ಷಾತ್ ಶ್ರೀಶೈಲ ಮಲ್ಲಯ್ಯನೇ ಒಬ್ಬ ಜಂಗಮ ರೂಪದಲ್ಲಿ ಬಂದು, ಸಿದ್ದಪ್ಪ ನಿನಗ ಗುರು ಇಂದಲ್ಲಿ ಅದಾನ ಅಂತ ಎದ್ದು ನಿಂತ್ಕೊಂಡು ಅಂದಾಗ ಮೂರ್ಛಾಗತನಾಗಿ ಬಿದ್ದಿರ್ತಕ್ಕಂಥ ಸಿದ್ದಪ್ಪ ಎದ್ದು ಕೇಳ್ತಾನ, ಗುರುದೇವ ಎಲ್ಲಿ ಅದ ನನ್ನ ಗುರುಗಳು? ಅವಾಗ ಅವರಂತ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗುಡುಗುಂಟಿಯ ಹಿರೇಮಠದ ಪಟ್ಟಾಧ್ಯಕ್ಷರಾಗಿರುವಂತ ಗಡಿಗಂಡ ಶಿವಯೋಗಿ ಶಿವಾಚಾರ್ಯರು ನಿನ್ನ ದಾರಿ ಕಾಯಕಟ್ಟಾರೆ ಸಿದ್ದಪ್ಪ, ನೀನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಹೋಗು ಅಂತ ಹೇಳಿದ. ಹೋಗ್ತೀನಿ ಅಂತ 8 ದಿನಗಳ ಪರ್ಯಂತ ಅನ್ನ ಆಹಾರ ಎಲ್ಲ ಸಿದ್ದಪ್ಪ ದಿಕ್ಕು ನನ್ನ ಗುರು ತಿಳಿದುಕೊಂಡು ಈ ದಿಕ್ಕಿಗೆ ಒಳ್ಳೆ ನನಗೆ ಹೇಳಿದಾರಲ್ಲ ಇವರು ಅಂತ ತಿಳಿದುಕೊಂಡು ಹೇಳಿ ಮತ್ತೆ ಎಲ್ಲರನ್ನು ಒಳ್ಳೆ ನೋಡಿದರೆ ಅಲ್ಲಿ ಶ್ರೀಗಿರಿಯ ಮಲ್ಲಯ್ಯ ಮಾಯವಾಗಿದ್ದ. ನಿನ್ನ ಪಾದಕ್ಕೆ ನಮಸ್ಕಾರ ಸಹಿತ ನಾನು ಮಾಡಲಿಲ್ಲ. ನನಗೆ ಗುರು ಬೇಕು ಅಂತ ನಾ ಹೇಳಿದೆ, ದಿಕ್ಕು ತೋರಿಸಿದಿ, ನಿನ್ನ ಪಾದಕ್ಕೆ ಅಣೆ ಹಚ್ಚಲಿಲ್ಲ ಅಂತ ತಿಳ್ಕೊಂಡು ಆ ದಿಕ್ಕಿಗೆ ನಿಂತು ನಮಸ್ಕಾರ ಮಾಡಿ ನಡ್ಕೊಂತ ಏನದ ಅಂದ್ರೆ ಗುಡುಗುಂಟಿಗೆ ಬರ್ತಾ ಇದ್ದ. ಗುಡುಗುಂಟಿಗೆ ಬಂದು ಇಲ್ಲಿ ಅಮರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಅರ್ಚಕರಿದ್ದರು. ಕೇಳಿದ್ರು, ಗುರುಗಳು ಎಲ್ಲಿರ್ತಾರ? ದೇವರ ಭೂಪುರದಲ್ಲಿ ಇರ್ತಾರ ಅಂತ ಹೇಳಿದ್ರು. ಈ ಕಡೆಗೆ ಗುರು ಶಿಷ್ಯ ಸಂಬಂಧ ಅಂದ್ರೆ ಶರಣರಲ್ಲ, ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದವರು ವಿಷದಲ್ಲಿದ್ದಂತೆ ರಾಮನಾಥ ಅಂತ ಹೇಳಿದ್ದಾರೆ. ಅದರಂತೆ ಇಲ್ಲಿ ಗುರು ಬೇಕು ಅಂತ ಸಿದ್ದಪ್ಪ ಅಮರೇಶ್ವರದಿಂದ ಭೂಪುರದ ಕೈ ಬರಲಿಕ್ಕೆ ಇಲ್ಲಿ ಭೂಪುರದ ಚರಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಗಡಿಗಂಡ ಶಿವಾಚಾರ್ಯರು ಇವತ್ತು ಒಬ್ಬ ಮನುಷ್ಯ ಬರ್ತಾನ. ಶಿಷ್ಯರಿಗೆ ಹೇಳಿದರು, ನಾವೇ ಮುಂದಕ್ಕೆ ಹೋಗ್ಬೇಕು, ಶಿಷ್ಯ ಒಬ್ಬರು ಬರಕತ್ಯಾನ, ಅವನ್ನ ಮಠಕ್ಕೆ ಕರ್ಕೊಂಡು ಬರ್ಬೇಕು, ನಾವೇ ಹೋಗೋಣ ಅಂತ ಹೇಳ್ಕೊಂಡು ನಡ್ಕೊಂತ ಮುಂದಕ್ಕೆ ಬಂದರು. ನೋಡ್ರಿ ಅಂತ ಗುರು ಶಿಷ್ಯ ಬಾಂಧವ್ಯ. ನನಗೆ ಯೋಗ್ಯ ಶಿಷ್ಯ ಬೇಕು ಅಂತ. ಅದಕ್ಕ ಉತ್ತಮರಿಗೆ ಉತ್ತಮ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡಿರ್ಬೇಕು. ಉತ್ತಮ ಗಂಡನಿಗೆ ಉತ್ತಮ ಹೆಂಡತಿ ಸಿಗಬೇಕಾದ್ರೆ ಅವನು ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಯೋಗ್ಯನಾದ ಶಿಷ್ಯನಿಗೆ ಗುರು ಸಿಗಬೇಕಾದ್ರೆ ಶಿಷ್ಯ ಪುಣ್ಯ ಮಾಡಿರಬೇಕು. ಯೋಗ್ಯ ಗುರುವಿಗೆ ಯೋಗ್ಯ ಶಿಷ್ಯ ಸಿಗಬೇಕಾದ್ರೆ ಆ ಗುರುನು ಪುಣ್ಯ ಮಾಡಿರಬೇಕು. ಭಾಗ್ಯವಿಲ್ಲದೆ ಆಗರುವಂತ ನಿಜಗುಣ. ಆ ಪ್ರಕಾರವಾಗಿ ಗಡಿಗಂಡ ಶಿವಾಚಾರ್ಯರು ಮುಂದಕ್ಕೆ ಬರ್ತಾರ. ಮುಂದಕ್ಕೆ ಬಂದ ಮೇಲೆ ಇವರು ಆ ಕಡೆಯಿಂದ ಬರ್ತಾರ. ಅವಾಗ ಎತ್ತರದ ಮೇಲೆ ಗುರುಗಳು ನಿಂತಿದ್ರು. ಕೆಳಗೆ ಅಂದ್ರೆ ಸಿದ್ದಪ್ಪ ಬರಕತ್ತಿದ್ದ. ಬಂದು ಏನದ ಅಂತ ಕೇಳಿದ್ರೆ ಅಲ್ಲಿ ಪೂಜಾರಿ ಒಬ್ಬ ಜೊತೆಗೆ ಬಂದಿದ್ದ. ಹೇಳ ಅವರೇ ನಿಂತಾರಲ್ಲ ಅವರೇ ಗುರುಗಳು ನೋಡು ಅಂತ ಹೇಳಿ 12 ವರ್ಷದ ತನಕ ಗುರು ಬೇಕು ಅಂತ ತಿರುಗಾಡಿದೆ. ಪುಣ್ಯಾತ್ಮ ಇವತ್ತು ದರ್ಶನ ಕೊಟ್ಟ ನನಗ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕಿದ. ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಗಡಿಗಂಡ ಶಿವಾಚಾರ್ಯರು ಎಡಗಾಲಿನಿಂದ ತಲೆಗೆ ಒಂದು ಸ್ವಲ್ಪ ಒದ್ದರು. ಸರಿ, ಪವಿತ್ರವಾದ ನನ್ನ ಪಾದಗಳನ್ನ ನಿನ್ನ ತಲೆಯಿಂದ ಮುಟ್ಟಬೇಡ ಅಂತ. ಈಗಿನ ಮಂದಿ ಅಕಸ್ಮಾತ್ ಮಠಕ್ಕೆ ಬಂದವ್ರಿಗೆ ಸರ್ದಿಂದ ಅಂದ್ಬಿಟ್ರೆ ಆ ಸ್ವಾಮಿಗೆ ಬೈತೇನೆ. ಈಗ ಅವನು ಮಠ ಬಿಟ್ಟಾರ ಹೋಗ್ಬೇಕು, ಊರೊಳಗೆ ಹಾಕಿರೋದು. ಅವನು ಬಂದವರಿಗೆ ಬರ್ರಿ ಅಂತ ಸ್ವಾಗತ ಮಾಡಿ ಕಂಬಳಿ ಹಾಕಿ ನಗ್ನಕ್ಕೆ ಕೂಡು ಕುದಿಸಿ ಹಾಕಿ ಅವನಿಗೆಲ್ಲ ಮಾಡಿಟ್ಬಿಟ್ರು. ನಮ್ಮ ಗುರುಗಳಂದ್ರೆ ಸಾಮಾನ್ಯ ತಿಳ್ಕೊಂಡಿದ್ದೆ ಕೈಲಾಸದಲ್ಲಿ ಹಿಂಗೆ ಹೇಳೋದು. ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಯಿತು, ಅವನು ಕೂಡು ದೇವರೇ ಬಂದು ಅವ್ನು ಮಠ ಬಿಟ್ಟಾಗ ಓಡಿ ಹೋಗ್ಬೇಕು, ಇಲ್ಲಾಂದ್ರೆ ಬೇರೆ ಬಾಲಿಗಳನ್ನು ಸಾಯ್ಬೇಕು. ಈ ಜಂಜಟಲ್ಲಿ ಬೇಡ. ಈಗಿನ ಕಾಲದ ಗುರು ಶಿಷ್ಯ ಸಂಬಂಧ ಇಂಥದ್ದು ಬಂದರು ನಮ್ಮ ಮನೆಯವರು.
ಆದ್ರೆ ಗಜೇಂದ್ರ ಶಿವಾಚಾರ್ಯರು ಎಡಗಾಲಿನಿಂದ ತಲೆಗೆ ಒದ್ರೆ ಸಿದ್ದಪ್ಪ ತಿಳ್ಕೊಂಡ 12 ವರ್ಷದ ತನಕ ಗುರು ಬೇಕು ಅಂತ ತಿರುಗಾಡಿದೆ. ಇವತ್ತು ಗುರು ದರ್ಶನ ಕೊಟ್ಟ ತಕ್ಷಣವೇ ಪಾದ ತೆರಿಗೆ ಮುಟ್ಟ್ಯಾನಂದ್ರೆ ನಾನು ಆರೂರು ಆಗೇ ತೀರ್ತೀನಿ ಅಂತ ನಾನು ಯಾಕಂದ್ರೆ ದರ್ಶನ ಶಿವಯೋಗಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಭಾಷಣಂ ಕೋಟಿ ತೀರ್ಥಂ ಸಾಷ್ಟಾಂಗಂ ಮೋಕ್ಷದಾಯಕಂ ಶಾಸ್ತ್ರಗಳು. ಇವತ್ತು ಒಬ್ಬ ಶಿವಯೋಗಿಯ ದರ್ಶನ ನನಗಾಗಿ ದರ್ಶನ ಆದ ತಕ್ಷಣವೇ ಪಾದ ತಲೆಗೆ ಮುಟ್ಟಾದ ಅಂದ ಮೇಲೆ ನಾನು ಯಾವ ಗುರಿ ಇಟ್ಟುಕೊಂಡು ಮನೆ ಬಿಟ್ಟು ಬಂದೀನಿ ಆ ಗುರಿಯನ್ನು ನಾನು ಮುಟ್ಟೇ ತೀರ್ತೀನಿ ಅನ್ನುವಂತ ಅಚಲ ವಿಶ್ವಾಸ ಸಿದ್ದಪ್ಪನಲ್ಲಿ ಮೂಡಿತು. ಇಷ್ಟಾಯ್ತು. ಅವರು ಮಠಕ್ಕೆ ಹೋದರು. ಈತ ಹಿಂದೆಯಿಂದ ಹೋದ. ಅವರು ಒಳಗೆ ಹೋದರು. ಈತ ಹೊರಗೆ ಇದ್ದ. ಎಷ್ಟೋ ವರ್ಷದ ತನಕ ಗುರುಗಳು ಪಾದನೇ ಕೊಡಲಿಲ್ಲ. ಈತ ಹೊರಗ ಕಟ್ಟಿಗೆ ಹೊಡೆಯೋದು, ಬಟ್ಟೆ ತೊಳೆಯೋದು, ಎಣ್ಣೆ ಕಾಯೋದು, ಕುದುರೆ ಚಾಕರಿ ಮಾಡೋದು, ಇವೆಲ್ಲ ಕೆಲಸ ಮಾಡಿಕಂತ ಅವ್ರು ಯಾವಾಗ ಪ್ರವಚನ ಮಾಡುತ್ತಿದ್ರು ಆ ಸಮಯದಲ್ಲಿ ಕುದುರೆ ಕಟ್ಟೋ ಜಾಗದೊಳಗೆ ಕುಂತು ಪ್ರವಚನ ಕೇಳೋದು. ಇಷ್ಟು ಮಾಡಿದ್ರು ಮಠದಲ್ಲಿ ಪ್ರಸಾದ ಇಲ್ಲ. ಭಿಕ್ಷಾ ಬೇಡಿಕೊಂಡು ತಂದು ಗುರುವಿನ ಪಾದಕ್ಕೆ ಒಪ್ಪಿಸಿ ಅವ್ರು ಎಷ್ಟು ಕೊಡ್ತಾರೋ ಅಷ್ಟೇ ಪ್ರಸಾದವನ್ನು ಸ್ವೀಕಾರ ಮಾಡಿ 12 ವರ್ಷದ ತನಕ ಸೇವಾ ಮಾಡಿದರು. ಒಂದು ಸಲ ಸುರಪುರದ ಆಸ್ಥಾನದ ಪಂಡಿತ ಸುಬ್ಬಯ್ಯ ಶಾಸ್ತ್ರಿ ನನ್ನಂತ ಪಂಡಿತರೇ ಯಾರು ಇಲ್ಲ ಅನ್ನುವಂತ ಅಹಂಕಾರದಿಂದ ಭೂಪುರಕ್ಕೆ ಬರ್ತಾನೆ. ಆತನಿಂದ ಜಯಘೋಷ ಹೊಡಿತಕ್ಕಂಥವು ಕೆಲವು ಜನ ಇರ್ತದೆ. ಅವರು ಜಯಘೋಷಗಳನ್ನ ಕೂಗಿಕಂತ ಮಠದ ಒಳಗೆ ಬಂದರು. ಆವಾಗ ಗಜೇಂದ್ರ ಶಿವಾಚಾರ್ಯರ ಮೇಲೆ ಕುಂತಿದ್ರು. ಜಂಗಮ ಒಟುಗಳು ಎಲ್ಲ ಮುಂದೆ ಶಾಸ್ತ್ರ ಅಭ್ಯಾಸಕ್ಕೆ ಕುಂತಿದ್ರು. ಕುದುರೆ ಕಟ್ಟುವ ಜಾಗದಲ್ಲಿ ಸಿದ್ದಪ್ಪ ಕುಂತಿದ್ದ. ಆತ ಬಂದೇನಲ್ಲ ಅಂತ ಕೇಳಿದ್ರೆ ಏಕವಚನದಲ್ಲಿ ನೀವೇನು ಸ್ವಾಮಿಗಳು ಅಂತ ಕೇಳಿದ. ಗಜೇಂದ್ರ ಶಿವಾಚಾರ್ಯರು ಅಂದ್ರು, ತಲೆ ಹಾಕಿದ್ರು. ಹೌದು ಅಂದ್ರು. ಇವರೆಲ್ಲರೂ ಯಾರು? ನಮ್ಮ ಶಿಷ್ಯರು. ಏನ್ ಹೇಳಕತ್ತೀರಿ ಅಂತ ಕೇಳಿದ್ರು. ಉಪನಿಷತ್ತು ಹೇಳಕತ್ತೀರಿ ಅಂದ್ರು. ಆವಾಗ ಸುಬ್ಬಯ್ಯ ಶಾಸ್ತ್ರಿ ಅಂತಾನ, ನಿಮ್ಮಂತ ನುಚ್ಚು ಮಜ್ಜಿಗೆ ಉಣ್ಣುವ ಜಂಗಮರಿಗೆ ಉಪನಿಷತ್ತು ಹೇಳುವ ಅಧಿಕಾರ ಎಲ್ಲಿ ಬರ್ತದ? ಉಪನಿಷತ್ತು ಹೇಳಲಿಕ್ಕೆ ಬ್ರಾಹ್ಮಣನೇ ಅಧಿಕಾರಿ ಅಂತ ತಿಳ್ಕೊಂಡು ಆತ ಹೇಳಿ ಇಷ್ಟು ಹೇಳಿದ ಮೇಲೆ ಸರಿ ಹೇಳುವಲ್ಲ ಯಾಕ ಉಪನಿಷತ್ತು ಅಂದ್ರೆ ಏನು ಅದರ ಅರ್ಥ ಹೇಳು ಅಂತ ಗುರುಗಳಿಗೆ ಪ್ರಶ್ನೆ ಹಾಕಿದ ಪಂಡಿತ. ಕೆಳಗೆ ಕುಂತಿದ್ದ ಕುದುರೆ ಕಟ್ಟ ಜಾಗದಲ್ಲಿ ಸಿದ್ದಪ್ಪ ಎದ್ದು ನಿಂತ ಕ್ಷಣನೇ ಗುರು ಶಿಷ್ಯರ ಸೊನ್ನೆ ಅಂದ್ರೆ ಸೌಕ್ರಿ ಎಷ್ಟು ಅಗಾಧವಾಗಿತ್ತು ಅಂತ ಕೇಳಿದ್ರೆ ಗಜೇಂದ್ರ ಶಿವಾಚಾರ್ಯರು ಸಿದ್ದಪ್ಪನ ಕಡೆ ನೋಡಿದರು. ಸಿದ್ದಪ್ಪ ಗುರುಗಳ ಕಡೆ ನೋಡಿದ. ಅವಾಗ ಗುರುಗಳಿಗೆ ಸನ್ನೆ ಮಾಡ್ತಾನ, ಈ ಪ್ರಶ್ನೆಗೆ ಉತ್ತರ ನೀವು ಹೇಳಬೇಡ್ರಿ, ನಾ ಹೇಳ್ತೀನಿ ಅಂತ. ಗಜೇಂದ್ರ ಸ್ವಾಮಿಗಳು ಅಂದರು, ಈ ಪ್ರಶ್ನೆಗೆ ಉತ್ತರ ನಮ್ಮ ಸಿದ್ಧ ಹೇಳ್ತಾನ ಅಂತ ಎದ್ದು ನಿಂತ್ಕೊಂಡು. ಅವಾಗ ಕುದುರೆ ಕಟ್ಟು ಜಾಗದಲ್ಲಿ ಕುಂತಿದ್ದ ಸಿದ್ದಪ್ಪ ಎದ್ದು ನಿಂತು ಹೇಳ್ತಾನ. ಅವಾಗ ಸುಬ್ಬಯ್ಯ ಶಾಸ್ತ್ರಿ ಅಂತಾನ, ನೀವೇ ನಿಮ್ಮ ಗುರುಗಳಿಗೆ ಹೇಳಕ್ ಬರಲಾರದ್ದು, ನೀನೇನು ಹೇಳುತ್ತೋ ಸಿದ್ಧ ದನ ಕಾಯೋ ನೀನು ಅಂದ. ಶಾಸ್ತ್ರಿ ಅಷ್ಟು ಸೊಕ್ಕಿತ್ತು. ನೀವೇನು ಹೇಳುತ್ತೋ ದನ ಕಾಯೋಣ ಎಷ್ಟು ಅಂದಾಗ ಸಿದ್ದಪ್ಪ ಅಂದ, ದ್ವಾಪರ ಯುಗದೊಳಗೆ ನಿಮ್ಮಂತ ದನಗಳನ್ನ ಕಾದು ಗೋಪಾಲಕೃಷ್ಣ ಆಗಿದ್ದೆ, ಈಗ ಮತ್ತೆ ನಿಮ್ಮಂತ ದನಗಳನ್ನ ಕಾಯಲಿಕ್ಕೆ ಮತ್ತೆ ಹುಟ್ಟಿ ಬಂದೇನೆ ನಾನು ಅಂದ. ದ್ವಾಪರ ಯುಗದಲ್ಲಿ ಆಕಳಗಳನ್ನ ಕಾದು ಗೋಪಾಲಕೃಷ್ಣ ಅಂತ ಅನಿಸಿಕೊಂಡೆ, ಈ ಕಲಿಯುಗದೊಳಗ ನಿಮ್ಮಂತ ದನಗಳನ್ನ ಕಾಯಲಿಕ್ಕೆ ಪುನಃ ನಾನು ಇಲ್ಲಿ ಬಂದಿದ್ದೇನೆ ಅಂದಾಗ ಶಾಸ್ತ್ರಿಗೆ ಸಿಟ್ಟು ಅರ್ಥ ಹಿಡಿತು. ಇವ ನನ್ನ ಬಿಡಂಗೆ ಕಾಣಂಗಿಲ್ಲ, ಇವ ನನ್ನ ಸೋಲಿಸ್ತಾನ, ನಾನು ಇಷ್ಟು ದಿವಸ
ಅನೇಕ ಪ್ರಶಸ್ತಿ ಪತ್ರಗಳನ್ನು ತೆಗೆದುಕೊಂಡು ಅಡ್ಡಾಡುತ್ತಿದ್ದೆ. ಇವತ್ತಿಗೆ ನನ್ನ ಅಹಂಕಾರ ಮುಗಿದಂಗೆ ಕಾಣ್ತದ ಅಂದ್ರೆ ಶಾಸ್ತ್ರಿ ಅಲ್ಲೇ ನಿಂತಿದ್ದ. ಅವಾಗ ಹೇಳಿದರು, ಬ್ರಾಹ್ಮಣ ಅಂತ ಯಾರಿಗೆ ಅಂತಿದ್ದು? ಏನು ದೇಹಕ್ಕೆ ಬ್ರಾಹ್ಮಣ ಅಂತಿದ್ದು, ಒಳಗಿರ್ತಕ್ಕಂಥ ಆತ್ಮನಿಗೆ ಬ್ರಾಹ್ಮಣ ಅಂತಿದ್ದು. ಯಾವುದು ಬ್ರಾಹ್ಮಣ ಹೇಳುವಂತಂದಾಗ, ಜನ್ಮನ ಜಾಯತೆ ಶೂದ್ರ, ಸಂಸ್ಕಾರ ದ್ವಿಜ ಉಚ್ಯತೆ, ವೇದ ಪಠಣ ವಿಗ್ರಹ ಬ್ರಹ್ಮ ಜಾನಾತೀತಿ ಇದು ಬ್ರಾಹ್ಮಣ. ಯಾವನಿಗೆ ಬ್ರಹ್ಮಜ್ಞಾನವಾಗಿದೆಯೋ ಅವನು ಬ್ರಾಹ್ಮಣ. ಇಲ್ಲಿ ಹೊರಗಿನ ವೇಷಭೂಷಣಗಳಿಂದ ಬ್ರಾಹ್ಮಣತ್ವ ಸಿದ್ಧಿ ಆಗುವುದಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಸಿದ್ದಪ್ಪ ಹೇಳಿದಾಗ, ಇನ್ನು ಮೇಲೆ ನನ್ನ ಬಾಯಿಯಿಂದ ಸಂಸ್ಕೃತ ಶಬ್ದ ಬರಬಾರದು ಅಂತ ತಿಳ್ಕೊಂಡು ಹೇಳಿ ಗುರುಗಳಿಗೆ ನಮಸ್ಕಾರ ಮಾಡಿ, ಸಿದ್ದಪ್ಪ ನಮಸ್ಕಾರ ಮಾಡಿ ಸುಬ್ಬಯ್ಯ ಶಾಸ್ತ್ರಿಗಳು ಹೋಗ್ತಾರೆ. ಹೋದ ಮೇಲೆ ಗುರುಗಳು ಅಂದರು, ಸಿದ್ಧ ನೀನು ಸಾಮಾನ್ಯ ಶಿಷ್ಯ ಅಲ್ಲಪ್ಪ, ನೀನು ಬರೀ ಸಿದ್ಧ ಅಲ್ಲ, ಸಿದ್ಧಾರೂಢ ಭಾರತಿ ಇದ್ದೀವಿ, ನೀನು ಆರೂಢ ಸ್ಥಿತಿಗೆ ಹುಟ್ಟಿದ್ದೀವಿ. ಇಷ್ಟು ದಿವಸ ನಿನ್ನ ಸೇವೆ ನಾನು ಮಾಡಿಸ್ಕೊಟ್ಟೆ. ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಹುಟ್ಟಿ ಬಂದ ಪುಣ್ಯಾತ್ಮ ನೀನು. ಇವತ್ತಿಗೆ ನನ್ನ ಸೇವೆ ಸಾಕು, ನೀನು ನನ್ನ ಜೊತೆಗೆ ಸ್ನಾನ ಪೂಜಾ ಪ್ರಸಾದ ತೆಗೆದುಕೊಳ್ಬೇಕು ಅಂತಂದಾಗ ಸಿದ್ದಪ್ಪ ಅಂತ ಸೇವೆ ಮಾಡಿಕೊಂಡು ಇರೋ ಅಂದ್ರೆ ಇನ್ನೊಂದು 4 ಒಪ್ಪತ್ತು ಇರ್ತೀನಿ. ನಿಮ್ಮ ಜೊತೆಗೆ ಸ್ನಾನ, ನಿಮ್ಮ ಜೊತೆಗೆ ಪೂಜಾ, ನಿಮ್ಮ ಜೊತೆಗೆ ಪ್ರಸಾದ ಅಂದ್ರೆ ಅಪ್ಪಣೆ ಕೊಟ್ಟುಬಿಟ್ಟು ನಾನು ಕೆಲಸಕ್ಕೆ ಮುಂದೆ ಹೋಗ್ತೇನೆ ಅಂತ. ಅವಾಗ ಏನದ ಅಂತ ಕೇಳಿದ್ರೆ ಗುರುಗಳು ಅಂತಾರ, ನಮ್ಮ ಸೇವೆ ಮಾಡಿಕೊಂಡು ಇಲ್ಲೇ ಕುಂತಿ ಅಂದ್ರೆ ಲೋಕ ಕಲ್ಯಾಣದ ಕೆಲಸ ನಿಲ್ಲಿರ್ತದೋ ಸಿದ್ಧ, ನೀನು ಹೋಗು, ನಿನ್ನಿಂದ ನಾನು ಅರಿವಿ. ನಿನ್ನ ನಾಡಿಗೆ ವೇದ ಸರಸ್ವತಿ ನೃತ್ಯ ಮಾಡ್ತಾ ಇದ್ದಾಳೆ. ನಿನ್ನ ಶರೀರಕ್ಕೆ ಏನೇ ತೊಂದರೆ ಬಂದರೂ ಸಹಿತ ಅದು ಭಗವಂತ ಪರಿಹಾರ ಮಾಡ್ತಾನ, ನೀನು ಹೋಗು ಅಂತ ತಿಳಿದುಕೊಂಡು ಗುರುಗಳು ಅಪ್ಪಣೆ ಕೊಟ್ಟರು. ಗುರುವಿಗೆ ಕಾಣಿಕೆ ಕೊಡಬೇಕಲ್ಲ, ಏನೂ ಇಲ್ಲ. ದತ್ತ ದಿಗಂಬರನಾಗಿ ಬಂದಿದ್ದಾನೆ, 12 ವರ್ಷ ಸೇವೆ ಮಾಡಿದ್ದಾನೆ. ಆವಾಗ ಆತನ ತಲೆಯೊಳಗೆ ಬಂತು, ಲಿಂಗ ಬೇರೆ ನಾನು ಬೇರೆ ಅಂತಕ್ಕಂಥ ದ್ವೈತ ಬುದ್ಧಿ ನನ್ನ ಹತ್ರ ಇತ್ತು. ಆ ದ್ವೈತ ಬುದ್ಧಿ ಇದ್ದದ್ರ ಸಲುವಾಗಿ ಗುರುವಿನಿಂದ ಲಿಂಗ ದೀಕ್ಷೆಯನ್ನು ನಾನು ಪಡೆದುಕೊಂಡೆ. ಲಿಂಗ ಮಧ್ಯೆ ಜಗತ್ ಸರ್ವಂ ಸರ್ವಂ ಲಿಂಗಮಯಂ ಜಗತ್, ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮಾತ್ ಲಿಂಗಂ ಅಹಂ ಸರ. ಜಗದ್ಗುರು ರೇಣುಕ ಭಗವತ್ಪಾದರ ಸಿದ್ಧಾಂತ ಶಿಖಾಮಣಿಯ ವಾಕ್ಯದಂತೆ ಅವತ್ತಿಗೆ ಲಿಂಗದ ಜ್ಞಾನ ಇದ್ದಿಲ್ಲ. ಇವತ್ತು ಲಿಂಗವೇ ನಾನು, ನಾನೇ ಲಿಂಗ ಆಗಿದ್ದೇನೆ. ಅದಕ್ಕೋಸ್ಕರವಾಗಿ ಈ ಲಿಂಗವನ್ನ ನಿನ್ನ ಪಾದಕ್ಕೆ ಒಪ್ಪಿಸ್ತೀನಿ ಅಂತ ತಿಳಿದುಕೊಂಡು ಸಿದ್ಧಾಂತರು ಗುರುಪಾದಕ ಲಿಂಗವನ್ನು ಕೊಟ್ಟು ಸಂಚಾರವನ್ನು ಮಾಡಿದರು. ಈ ರೀತಿಯಾಗಿ 41ನೇ ವಯಸ್ಸಿನ ತನಕ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ರಾಜ್ಯ ಅಷ್ಟೇ ಅಲ್ಲದೆ ಈಗಿನ ಪಾಕಿಸ್ತಾನಕ್ಕೂ ಸಹಿತ ಸಿದ್ಧಾಂತ ಸ್ವಾಮಿಗಳು ಪ್ರಯಾಣ ಮಾಡಿದ್ದರು. ರಷ್ಯಾಕ್ಕೆ ಹೋಗಿದ್ರು, ಅಮೆರಿಕಕ್ಕೆ ಹೋಗಿದ್ರು. ಇವತ್ತಿಗೂ ಸಹಿತ ಸಿದ್ಧಾಂತ ಭಕ್ತರು ಎಲ್ಲ ದೇಶದೊಳಗಿದ್ದಾರೆ. ಅವ್ರ ಮಠಗಳು 1100 ಮಠಗಳಿದ್ದಾವೆ. ಈ ಪ್ರಕಾರವಾಗಿ ಜಗತ್ತೆಲ್ಲ ಸಂಚಾರ ಮಾಡಿರ್ತಾ ಜಾತಿ, ಕುಲ, ಮತ, ಗೋತ್ರ ಎನ್ನಲಾರದನೆ ನಾಸ್ತಿಕರನ್ನ ಆಸ್ತಿಕರನ್ನಾಗಿ ಮಾಡಿ ಅವರು ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವ ರೀತಿಯಲ್ಲಿ ಲೋಕ ಕಲ್ಯಾಣದ ಕಾರ್ಯವನ್ನು ಮಾಡ್ತಾ 41ನೇ ವಯಸ್ಸಿಗೆ ಹುಬ್ಬಳ್ಳಿ ಬರುವಂತವರಾಗ್ತಾ ಇದ್ದಾರೆ. ಯಾವಾಗ ಗುರುಗಳು ಮಠ ಬಿಟ್ಟು ಮುಂದಕ್ಕೆ ಬಂದರು, ಆ ಊರೊಳಗ ಕುಪ್ಪಳದೊಳಗ ಪಿಂಜಾರ ಅಮರಪ್ಪ ಅಂತಿದ್ದ. ಅವರು ಜಾತಿಯಿಂದ ಪಿಂಜಾರರು. ಅಮರೇಶ್ವರ ದೇವಸ್ಥಾನ ಇರೋದ್ರಿಂದ ಅಮರಪ್ಪ, ಅಮರಸ ಅಂತ ಕರೀತಿದ್ರು. ಆತ ದೈವ ಭಕ್ತ. ಸಿದ್ಧಾರ್ಥಿಗೆ ಅವಾಗ ಆರೂಢ ಭಾರತಿ ಅಂತ ಹೆಸರು ಕೊಟ್ಟರು. ಆತ ಒಂದು ನಮನೆ ಆಗಬೇಕು. ಆತ ಗುಡುಗುಂಟಿಯ ರಾಜರ ಬಟ್ಟಿಗೆ ಬಣ್ಣ ಹಾಕ್ತಿದ್ದ. ಆತ ಒಂದು ದಿವಸ ಗುರುಗಳ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಯಪ್ಪ ಅಂತಂದು, ಏನಪ್ಪ ಅಮರಪ್ಪ ಏನು ಅಂತ ಕೇಳಿದ್ರು. ಸಿದ್ಧನ ಸಿದ್ಧಾರೂಢ ಭಾರತಿ ಅಂತ ಮಾಡಿ ಕಳಿಸ್ತಿ, ಮತ್ತೆ ನಾನು ನೀನು ಸೇವನೆ ಮಾಡಕತ್ತೀನಿ, ನನಗೆ ಹೆಂಗೆ ನೀನು
ಭಾರತಿ ಅಂತ ಯಾಕೆ ಕರಿಬಾರದು? ನನಗೂ ಒಂದಿಷ್ಟು ಲಿಂಗ ದೀಕ್ಷೆಯನ್ನು ಕೊಟ್ಟು ನೀವು ಸೇವಾ ಮಾಡಿಸಿಕೊಂಡು ನನ್ನನ್ನು ಮುಕ್ತರನ್ನಾಗಿ ಮಾಡಲಿಕ್ಕೆ ಬರ್ತಲ್ಲ ಅಂತ ಗುರುಗಳಿಗೆ ಪ್ರಶ್ನೆ ಕೇಳಿದೆ. ಆವಾಗ ಗುರುಗಳು ಎದ್ದು ಬಾಯಿಯಿಂದ ಹೇಳಿದರೆ ನಡೆಯಂಗಿಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕು ಅಂತ ತಿಳ್ಕೊಂಡು ಅಡಿಗೆ ಮನೆಗೆ ಹೋಗಿ ಮಸಿಬಟ್ಟೆ ತಗೊಂಡು ಬಂದು ಅಮರಪ್ಪ ಅಂತಂದು, ಯಾಕ್ರಪ್ಪ ಇದು ಮಸಿಬಟ್ಟೆ ಅದ, ಇದನ್ನ ನೀನು ಬಣ್ಣ ಹಾಕೋದಂತೂ ನಿನಗೆ ಗೊತ್ತು, ರಾಜನ ಬಟ್ಟೆಗೆ ಬಣ್ಣ ಹಾಕ್ತಿದ್ದಿ, ಈ ಮಸಿಬಟ್ಟೆಗೆ ಒಂದಿಷ್ಟು ಚಲೋ ಬಣ್ಣ ಹಾಕ್ಕೊಂಡ್ವಾ ಅಂತ. ಇಷ್ಟು ಅಂದಾಗ ಅಮರಪ್ಪ ಅವ್ರ ಕೈಯಾಗಿ ತಗೊಂಡು, ಯಪ್ಪ ಇದು ಬಹಳ ದಿವಸದ ಮಸಿ ಐತ್ಯದ, ಇದು ಏನ್ ಹಾಕಿದ್ರು ಜಗಳ ಆಗೋದಿಲ್ಲ, ಬಣ್ಣ ಹಿಡಿಯಂಗಿಲ್ಲ, ಮತ್ತೆ ಅದಕ್ಕೆ ಹಿಡಿಯಂಗಿಲ್ಲ, ನೀನು ಆರೋಗ್ಯ ಆಗಂಗಿಲ್ಲ, ಹೋಗ್ಬಾರ್ದು, ನೀನು ಆರೋಗ್ಯ ಆಗಂಗಿಲ್ಲ. ಶರಣರು ಒಂದು ಮಾತಂತಾರ, ಭಕ್ತ ಬೈರಲ್ಲ ಗಟ್ಟಿಗೊಳಗಡೆ ಸ್ವರ್ಗ ಮೃತ್ಯು ಪಾತಾಳಕ್ಕೆ ಕಾವು ಇರುವುದು, ಮತ್ತೆ ಲೋಕದ ಗುರುಜರೆಲ್ಲರೂ ನೆಟ್ಟನೇ ಶಿವಜ್ಞಾನಿಗಳಾದರೆ ಈ ಭವದ ಬಳ್ಳಿಗೆ ಬೀಜ ಇನ್ನೆಲ್ಲಿರುವುದು ಅಂತ. ಎಲ್ಲರೂ ಆಡೋರಾಗಂಗಿಲ್ಲ, ಎಲ್ಲರೂ ತತ್ವಜ್ಞಾನಿಗಳಾಗಂಗಿಲ್ಲ. ನಿಮ್ಮ ಸಮೀಪದ ಮಾನವಿ ಅನ್ನಮಯ ತಾಪಿದ್ದ, ಆನವಾನ್ ಲಕ್ಷ್ಮಮ್ಮ ಇದ್ಲು, ಆಮೇಲೆ ಬಾಗಲಕೋಟೆ ಲಡ್ಡು ಮುಖ್ಯ ಇದ್ದ, ಹುಡುಗರು ಬಸವಲಿಂಗ ಶಿವಯೋಗಿಗಳು ಇದ್ದರು, ಎಂತೆಂಥವ್ರು ಆಗಿ ಹೋಗ್ಯಾರ. ಅವರಿಗೆ ಅವರೇ ಸಾಕಿ ಹೊತ್ತು ಅವರನ್ನೇ ನಾನು ಅನ್ನೋ ಗಣಮಗ ಯಾರಿಲ್ಲ. ಯಾರು ಹುಟ್ಟಂದ್ರೆ ಅನ್ನಮಯ ಪ್ರಾರ್ಥನೆ ಹಾಕ್ತೀನಿ ಅಂದ್ರೆ ಬಟ್ಟೆ ಬಿಚ್ಚಿ ಕೂಳು ಗೀರೆಲ್ಲ ತಿರುಗಬೇಕಲ್ಲ. ಯಾಕೆ ನಮ್ಮ ಬಟ್ಟೆ ಅಭಿಮಾನ ಅದ, ಹೆಸರಿನ ಅಭಿಮಾನ ಅದ, ಬಣ್ಣದ ಅಭಿಮಾನ ಅದ, ವಯಸ್ಸಿನ ಅಭಿಮಾನ ಅದ, ಜಾತಿ ಅಭಿಮಾನ ಅದ. ಇವು ತುಂಬಿಕೊಂಡು ನಾನು ಅನ್ನಮಯ ಕಾಟ ಹಾಕ್ತೀನಿ ಅಂದ್ರೆ ಮೆತ್ತಿಗೆ ಹಡಿತೇನೆ ಸುಮ್ಮನೆ ಅನ್ನಮಯ ಕಾಟ ಬಂದ್ರೆ ಎಲ್ಲ ಬಿಡಬೇಕು, ಆಗ ಒಂದು ಲಕ್ಷ್ಮಮ್ಮ ಆಗ್ಬೇಕು ಅಂದ್ರೆ ಎಲ್ಲ ಬಿಡಬೇಕು, ಹುಡುಗರು ಬಸವಲಿಂಗ ಶಿವಯೋಗಿ ಆಗ್ಬೇಕು ಅಂದ್ರೆ ಎಲ್ಲ ಬಿಡಬೇಕು. ಎಲ್ಲ ಬಿಟ್ಟರೆ ಮಾತ್ರ ಆಗಕ್ಕಾಗ್ತದ. ಅದರಿಂದ ಅಮರಪ್ಪ ನಿನ್ನಲ್ಲಿ ಪಾಪದ ವಾಸನೆ ಐತೆ, ಎಲ್ಲರೂ ಆರೂಢ ಆಗ್ಲಿಕ್ಕೆ ಬರಂಗಿಲ್ಲ, ಅದಕ್ಕೋಸ್ಕರವಾಗಿ ನೀನು ಸೇವಾ ಮಾಡು. ಸೇವಾ ಮಾಡೋದ್ರಿಂದ ಗುರುದೇವರ ಫಲ ಏನು ಸಿಗ್ತದ ಅಷ್ಟರಲ್ಲೇ ನೀನು ಸಂತೋಷ ಪಡು ಅಂತ ತಿಳ್ಕೊಂಡು ಅಮರಪ್ಪ ಹೇಳಿದ ಮೇಲೆ ಅವನು ಗಟ್ಟಿದ್ದ. ಅವತ್ತೇ ಮನೆಗೆ ಹೋಗೋದು ಬಿಟ್ಟು ಸಾಯಂಕಾಲದ ಗುರುವಿನ ಸೇವೆ ಮಾಡಿ ಮುಕ್ತಾದ ಅಂತ ತಿಳ್ಕೊಂಡು ಚರಿತ್ರೆಯಲ್ಲಿ ಬರ್ತದೆ. ಅದಕ್ಕೆ ಎಲ್ಲರೂ ಆರೂಢರಾಗಕ್ಕೆ ಬರಂಗಿಲ್ಲ. ಸಿದ್ಧಾರ್ಥರು ಒಬ್ಬರು ಕೇಳಿದ್ರ, ಸರಿಗೆ ಭಕ್ತರು, ಯಪ್ಪ ನೀನು ಗುರುಸೇವೆ ಮಾಡಿ ಆರೂಢ ಅಂತ ಆದಿ, ಮತ್ತೆ ನಿನ್ನ ಸೇವೆ ಮಾಡಿದ ಮೇಲೆ ನಾವೆಲ್ಲರೂ ಆರೂಢರಾಗಕ್ಕೆ ಬರಂಗಿಲ್ಲ ಅಂತ ಕೇಳಿದವನು. ಅವನು ಗಟ್ಟಿ ಶಿಷ್ಯ, 14 ಮಂದಿ ಅಂತ ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ. ಅವನು ಕೇಳಿದ ಹೋಗಿ, ಯಪ್ಪ ನೀನು ಒಬ್ಬನೇ ಆರೂಢ ಆದ್ರೆ ಹೆಂಗ, ನಾವೆಲ್ಲರೂ ಆರೂಢ ಆಗ್ಬೇಕಲ್ಲ. ನೀನು ಅರಿದರೆ ಬರಡು ಹೋದಯ್ಯ, ನೀನು ಅರಿದರೆ ಬರಡು ಹಯನ ಹೋದಯ್ಯ, ನೀನು ಅರಿದರೆ ವಿಷವು ಅಮೃತ ಹೋಗುದಯ್ಯ, ನೀನು ಅರಿದರೆ ಸಕಲ ಬಳಿ ಪದಾರ್ಥವು ಇದರಲ್ಲಿ ಹೋಗು ಕೂಡಲು ಸಂಗಮ ದೇವ ಅಂತ ಅಪ್ಪ ಬಸವಣ್ಣನ ವಚನದಂತೆ ನಿನ್ನ ಕೃಪಾ ಆದ್ರೆ ನಾವು ಆರೂಢ ಆಗಕ್ಕೆ ಬರಂಗಿಲ್ಲ ಅಂತ ಕೇಳಿದೆ. ಸಿದ್ಧಾರ್ಥನವರು, ತಮ್ಮ ಎಲ್ಲರೂ ಆರೂಢರಾಗಕ್ಕೆ ಬರಂಗಿಲ್ಲ, ಎಲ್ಲರೂ ಅವಧೂತರಾಗಕ್ಕೆ ಬರಂಗಿಲ್ಲ. ಯಾವನೋ ಒಬ್ಬನು ಗಾಂಧೀಜಿ ಆಗ್ಬೇಕಂತ ಮಾಡಿದ್ ನಾನು, ಗಾಂಧೀಜಿ ಆಗ್ಬೇಕಲ್ಲ. ಯಾಕಂದ್ರೆ ನೋಟಿನ ಮೇಲೆ ಅವಂದ ಹೆಸರು, ಕಾಯಿನ್ಸಿನ ಮೇಲೆ ಅವಂದ ಚಿಹ್ನ, ಅಂದ್ಮೇಲೆ ನಾನು ಗಾಂಧೀಜಿ ಆಗ್ಬಿಟ್ಟೆ ಅಂದ್ರೆ ಹೆಂಗಾಗ್ತದ ಅಂತ ಅವನು BA ಡಿಗ್ರಿ ಓದಿದ ಮನುಷ್ಯನಿದ್ದ. ಅವನ ದಾಖಲೆ ಬಂದ್ರೆ ನಾನು ಬಾಯಿ ಓದೋಗಿ ಚಲೋ ತೆರೆ ಇರ್ತದಂತ ಗ್ಯಾರಂಟಿ ಇಲ್ಲ ಈಗಿನ ಕಾಲದಾಗ. ಅವ ಏನಾದ್ರೆ ಗಾಂಧೀಜಿ ಆಗ್ಬೇಕು, ವಯಸ್ಸಿನ ಹುಡುಗ, 25 ವಯಸ್ಸಿನ ಹುಡುಗ, ಹಜಾಪುರ ಅಂಗಡಿ ಹೋಗಿ ನನಗೆ ತಲೆ ಕೊಡಿಸ್ತಾನ. ಅವ ಕೇಳಿದ ಶ್ರಾವಣ ಮಾಸ ಅಂತ ಏನಲ್ಲ, ಈಗ ತೆರೆ ಕೊಡುತ್ತೆ, ರೊಕ್ಕ 100 ರೂಪಾಯಿ, ಇನ್ನೊಂದು 100 ರೂಪಾಯಿ ಕೊಡ್ತೀನಿ, ಜೊತೆ ತೆರೆ ಕೊಡ್ತೀನಿ. ಅವನಂದ್ರೆ ಗಿರಾಕಿಗಳು ಕುಂತೀನಿ, ಜ್ವರ ಆಯ್ತು ಬಾ ಅಂತ ಹೇಳ್ಕೊಂಡು 100 ತೆರೆ ಕೊಡಿಸಿ ಬಂದ. ಅಂಗಿ ಬಿಚ್ಚಿದ, ಹಾಗೆ ಖಾಲಿ ಬಂಡಾರ ಇತ್ತು. ಒಂದು ಹೋಗಿ ಆ ಕಾಲಿನ ದೋತ ತಗೊಂಡು ಬಂದು ಸಣ್ಣದು ಮಣಕಾಲ ಆಗ್ಬಿಟ್ಟ, ಅದನ್ನು ಉಟ್ಕೊಂಡ. ಆಮೇಲೆ ತೊಗಲಿನ ಚಪ್ಪರೆ ಹಾಕ್ಕೊಂಡ. ಯಾವ ಕುರುಬರು ಏನಾರ ಅಂತ ಕೇಳಿದ್ರೆ ಹುಲಿಕಾಯಕ್ಕೆ ಬಡಿ ಇಟ್ಕೊಂಡು ಹೊಡ್ತಿದ್ರು, ಅವನು ಬಡಿ ಇಸ್ಕೊಂಡ. ಯಾಕಂದ್ರೆ ಗಾಂಧೀಜಿ ಬಡಿ ಇಟ್ಕೊಂಡು
ಕಣ್ಣೆ ನೋಡ್ಕೊಂಡ ನಾನು ಎಲ್ಲ ತಯಾರಾದ ಕರೆ ಗಾಂಧೀಜಿ ಆಗಲಿಲ್ಲಲ್ಲ ಇನ್ನ ಯಾಕೆ 32 ಒಂದು ಇದ್ದಿಲ್ಲಲ್ಲ ಅವ್ರು ಗಾಂಧೀಜಿ 32 ಒಂದು ಇದ್ರು ಬಸವ ಇತ್ತು ಇವ ವಿಚಾರ ಮಾಡಿದ ಈಗ ನಾನು ಅವ್ರು ಇಟ್ಕೊಂಡು ಗಾಂಧೀಜಿ ಅಂದ್ಬಿಟ್ರೆ ಮಂದಿಗೆ ಅವ್ರಿಗೆ ಸೀದಾ ಅದಕ್ಕೆ ಹೋಗ್ಬೇಕು ಅವ್ನು ಡಾಕ್ಟರ್ ಹುಟ್ಟಿ ಅವ್ರು ಕುಂತಿದ್ರು ಗೆರಕಿದ್ರು ಏನ್ ತಮ್ಮ ಎಷ್ಟು ದಿವಸ ಆಯ್ತು ಆಗಿತ್ತು ಡಾಕ್ಟರ್ ಗಂಟೆ ಹೋಗಿಲ್ಲ ನನಗೆ 32 ಅವ್ರು ತಿಳ್ಕೋಕಾಗಿಲ್ಲ ಅವ್ನು ಡಾಕ್ಟರ್ ಕೇಳಿ ಯಾಕೆ ಹೋಗ್ತಮ್ಮ ಇನ್ನು ಬದಿಗೆಲ್ಲ ಮುಂಜಾನೆ ಮಕ್ಕಳು ಏನಿಲ್ಲ ಏನಿಲ್ಲ 32 ಅವ್ರು ತಿಳ್ಕೊಂಡು ಏನ್ ಮಾಡುತ್ತಾನೆ ಈ ಡಾಕ್ಟರ್ ಸರ್ಟಿಫಿಕೇಟ್ ಐತಿ ಆವಾಗ ನನಗೆ ಒಂದು ಮುಂಜಾನೆ ಗಿರಾಕಿ ಸಿಕ್ಕಿಲ್ಲ ಇದು ಒಂಟಿಗೆ ಚೊಲ ಸಿಕ್ಕಿ ಬಾತಿರ್ತೇನೆ ಅಂತ ಅವ್ನು ಮೋಸಿದ್ರು ಅಲ್ಲಿ ಸಿಗಂಡು ಸರ್ಕಲ್ದೊಳಗೆ ಆ ತೋತ್ರ ಉಟ್ಕೊಂಡು ಮುಖಕ್ಕೊಂದಿಷ್ಟು ಬೇಟ್ ಹಚ್ಕೊಂಡು ತೆರೆ ಮುಡಿಸಿದ್ದ ಒಂದು ವಸ್ತ್ರ ಉಟ್ಕೊಂಡಿದ್ದ ಬರೀ ಬೈದು ಬಡಿ ಇಟ್ಕೊಂಡು ನಿಂತ ಬಚ್ಚುವಾಗಿತ್ತು ಅವಾಗ ಹೋಗೋರು ಬರೋರು ಹಳ್ಳಿ ಮಂದಿ ಗಾಂಧೀಜಿ ಕಂಡಂಗೆ ಆಟವಲ್ಲ ಅಂತ ಕೆಲವು ಕಟ್ರೆ ನಿಂತಿದ್ರು ಶಾಣೆ ಮಂದಿ ಅಂತಿದ್ರು ಹುಚ್ಚಿಕಾಯಿ ನೋಡಿ ಹೆಂಗಿರ್ತದಿಲ್ಲ ದುಡ್ಡ್ಯಾದ ದುಡ್ಡುಬಿಡ್ಡ್ಯಾದ ಏನಾದ್ರೆ ಈ ವಯಸ್ಸಿನಲ್ಲಿ ಕರೆಗೊಳಿಸಿಕೊಂಡು ಗಾಂಧೀಜಿ ಹಾಕಿ 10 ವಯಸ್ಸು ಹಾಕಿದಂತ ಸರ್ಕಾರ ನಿಲ್ತಾನಲ್ಲ ಅವಾಗ ಕೆಲವು ಯಜಮಾನ್ರು ಬುದ್ಧಿಗೇಳಿ ಒಂದರ ದುಡ್ಡು ತಿನ್ನೋದು ಕರಿಬೇಕು ನೀವು ಗಾಂಧೀಜಿ ಅಂತ ಹಿಂಗ ಆಗಕ್ಕೆ ಬರ್ತದೆ ಅಂತಂದು ಅವಾಗ ಅವ್ರು ವಿಚಾರ ಮಾಡಿದ್ರು ವೇಷಭೂಷಣಗಳನ್ನು ಹಾಕಿಕೊಂಡ್ರೆ ನಾವು ಮಹಾತ್ಮರಾಗಂಗಿಲ್ಲ ಅದಕ್ಕಪ್ಪ ಬಸವಣ್ಣ ಲಾಂಛನಕ್ಕೆ ಶರಣೆಂಬೆ ಅಂತ ಅಷ್ಟೇ ಅಂದಿದ್ದ ಅನುಭವ ಮಂಟಪದೊಳಗೆ ಎಲ್ಲರೂ ಗದ್ದಲ ಮಾಡಿದರು ಲಾಂಛನಕ್ಕೆ ಶರಣೆಂಬೆ ಅಂತ ಅಂದು ಕುಂತೀರಿ ಇವತ್ತು ಕತ್ತಿಗೆ ಸಹಿತ ಅಂದ್ರೆ ಕಾಲಿ ಬಟ್ಟೆ ಹಾಕಿದ್ರೆ ನಮಸ್ಕಾರ ಮಾಡ್ಬೇಕೇನು ನಾವು ಅಂತ ಕೇಳಿದಾಗ ಅಪ್ಪ ಬಸವಣ್ಣ ಮುಂದಿನ ಮಾತು ಹೇಳಿದ ಲಾಂಛನಕ್ಕೆ ತಕ್ಕ ಆಚಾರ ಇಲ್ಲದಿರೇ ಕೂಡಲ ಸಂಗಮ ದೇವ ನಿನ್ನ ಪಾದ ಸಾಕ್ಷಿಯಾಗಿ ಚೀಯಂಬೆ ಅಂತ ಲಾಂಛನಕ್ಕೆ ಶರಣೆಂಬೆ ಬರೋಬರಿ ಲಾಂಛನಕ್ಕೆ ತಕ್ಕ ಆಚಾರ ಇಲ್ಲದೆ ಬರೀ ದೇಶಕ್ಕೆ ಕೆಲಸ ಆಗಲಿಲ್ಲ ದೇಶಕ್ಕೆ ತಕ್ಕ ಭಾಷೆ ಇರಬೇಕು ಭಾಷೆಗೆ ತಕ್ಕ ನಡತೆ ಇರಬೇಕು ನೀತಿ ಇರಬೇಕು ಅಂದಾಗ ಮಾತ್ರ ಅಲ್ಲಿ ಪ್ರಾಧಾನ್ಯತೆ ಸಿಗುತ್ತದ ಅದರಲ್ಲಿ ಅವನು ತಲೆಗೊಳಿಸಿಕೊಂಡು ಗಾಂಧೀಜಿ ಹಾಕಿನಂತ ಎಲ್ಲ ಫೇಲ್ ಆದ್ನೋ ಅದೇ ರೀತಿಯಾಗಿ ಅನೇಕರು ನಾವು ಅಂಥವರಾಗಬೇಕು ಮಹಾತ್ಮರಾಗಬೇಕು ತತ್ವಜ್ಞಾನಿಗಳಾಗಬೇಕು ಅಂತ ಹೇಳಿಕೊಂಡು ವೇಷ ಹಾಕಿಕೊಂಡ್ರೆ ಮಾತ್ರಕ್ಕೆ ಕೆಲಸ ಆಗೋದಿಲ್ಲ ಅನ್ನುವಂಥದ್ದನ್ನ ಪಿಂಜಾರ್ ಅಮರಪ್ಪಗ ಗೈದಂಡ ಶಿವಾಚಾರ್ಯ ಸ್ವಾಮಿಗಳವರ ಉಪದೇಶದ ಮಾತು ಹೇಳಿ ಸೇವೆ ಮಾಡಿ ಏನದ ಅಂತ ಕೇಳಿದ್ರೆ ಮುಕ್ತರನ್ನಾಗಿ ಮಾಡಿದ್ರು ಅಂತಕ್ಕಂಥ ಮಾತು ಚರಿತ್ರೆಯಲ್ಲಿ ಬರ್ತದ ಆ ರೀತಿಯಿಂದ ಗುರುಗಳನ್ನು ಬಿಟ್ಟು ಸಿದ್ಧಾರೂಢರು ಅನೇಕ ಕ್ಷೇತ್ರಗಳನ್ನು ತಿರುಗಿಯಾಗಿ ಮುಂದೆ ಸಂಚಾರವನ್ನು ಮಾಡ್ತಾ 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 ಬರಿಗಾಡಿನಿಂದ ತಿರುಗಾಡಿ 41ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ಆ ಹುಬ್ಬಳ್ಳಿಯಲ್ಲಿ ಏನದ ಅಂತ ಕೇಳಿದ್ರೆ ತೊರೆಯುವವರ ಭಾವಿ ಅಂತ ಇರ್ತದೆ ಆ ತೊರೆಯುವವರ ಭಾವಿಯೊಳಗೆ ವಸ್ತಿ ಮಾಡೋದು ಅಲ್ಲಿ ಕುರಿ ಕಾಯ್ತಕ್ಕಂಥ ಕುರುಬರು ಹುಡುಗರು ಆಡು ಕಾಯ ಹುಡುಗರು ದನ ಕಾಯ ಹುಡುಗರು ಆತನು ಕೂಡ ಚಿಡಿಕೊಂಡು ಆಡ್ತಿದ್ರು ಅವ್ರು ತಂದದ್ದು ಒಂದಿಷ್ಟು ಜೋಳದ ರುಚ್ಚು ಹುಣಸೆಕಾಯಿ ಚಟ್ನಿ ಅಂತ ಏನಾರು ಕೊಟ್ಟರೆ ಸಿದ್ದಪ್ಪ ತಿಂತಿದ್ದ ಇವ್ರು ಯಾರು ಏನು ಕೊಡದೇ ಇದ್ರೆ ಎರೆ ಮಣ್ಣನ್ನು ನೀರಾಗಿ ಕಾಯಿಸಿಕೊಂಡು ಕುಡಿತಿದ್ದ ಈ ಪ್ರಕಾರವಾಗಿ ಜೀವನವನ್ನು ನಡೆಸ್ತಾ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ತತ್ವೋಪದೇಶದ ಮಾತುಗಳನ್ನು ಹೇಳ್ತಾ ಆ ಸಮಯದಲ್ಲಿ ತೊರೆಯುವವರ ಭಾವಿಯ ಸಮೀಪಕ್ಕ ಆ ಹುಬ್ಬಳ್ಳಿಯ ಭಾಗದಲ್ಲಿ ಇರ್ತಕ್ಕಂಥ ಹಿರೇಮಠದ ಗುರುಪಾಲಯ್ಯ ಸ್ವಾಮಿ ಅಂತ ಒಬ್ಬರು ವಿಚಾರವಂತರಿದ್ದರು ಜಂಗಮ ವ್ಯಕ್ತಿ ಆಗಿಯೂ ಕೂಡ ಅಧ್ಯಾತ್ಮದ ವಿಚಾರವನ್ನು ತಿಳಿದವರಾದ್ದರಿಂದ ಸಿದ್ಧಾರೂಢರನ್ನು ಗುರುತು ಹಿಡಿದರು ಅದಕ್ಕೆ ಜ್ಞಾನಿಗಳನ್ನ ಗುರುತು ಹಿಡಿಬೇಕು ಅಂದ್ರೆ ಸ್ವಲ್ಪ ಜ್ಞಾನ ಇರಬೇಕು ಅದಕ್ಕೆ ಪರಿಪರಿ ಪಾಪದ ನರಕುರಿಗಳಿಗೆ ತಿಳಿಯುವುದೇ ಶಿವ ಶರಣರ ಮಹಿಮೆ ಎಲ್ಲರಿಗೂ ಮಹಾತ್ಮರ ಜ್ಞಾನ ಆಗೋದಿಲ್ಲ ಇವತ್ತು ದೊಡ್ಡ ದೊಡ್ಡ ಕಳತನ ಮಾಡಬೇಕು ಅಂದ್ರೆ ಸಣ್ಣಗೆ ಮನೆಗೆ ಕಿಸೆ ಕತ್ತರಿಸೋದು ಕಲ್ತಿರ್ಬೇಕು ಸಣ್ಣಗೆ ಅಪ್ಪ ಅಮ್ಮಂಗೆ ಸ್ವಲ್ಪ ಕಿಸೆ ಕತ್ತರಿಸೋದು ಕಲ್ತ ಅಂದ್ರೆ ಬಸ್ ಸ್ಟ್ಯಾಂಡ್ ಕತ್ತರಿಸ್ತಾರಂತ ಗ್ಯಾರಂಟಿ ಬಸ್ ಸ್ಟ್ಯಾಂಡ್ ಗೆದ್ದಾನ ಅಂದ್ರೆ ತಾಲೂಕಿನೊಳಗೆ ಗೆದ್ದಿದ್ದಾರೆ ತಾಲೂಕಿನ ಗೆದ್ದಾನ ಅಂದ್ರೆ ದಿನದೊಳಗೆ ಗೆದ್ದಿದ್ದಾರೆ ಒಂದು ದಿವಸ ಒದಿಸ್ಕೊಂಡು ಕಾಯ್ತಾರೆ
ಯಾಕಶ್ಚಿತ್ತು ಒಂದು ಕಳತನ ಕಲಿಬೇಕು ಅಂದ್ರೆ ಮನೆ ಕಲ್ತಿರ್ಬೇಕು ಸ್ವಲ್ಪ ಅಂದ್ರೆ ಕಲ್ಪನೆ ಮಾಡೋಕ್ಕಾಗಿ ಬರ್ತದೋ. ಅದರಂಗ ಮಹಾತ್ಮರನ್ನ ಗುರ್ತು ಹಿಡಿಬೇಕಾದ್ರೆ ನಾವು ಸ್ವಲ್ಪಿಂದ ಸ್ವಲ್ಪ ಮಹಾತ್ಮರಾಗಿರ್ಬೇಕು. ಮಹಾತ್ಮರು ಆದ್ರೆ ಮಾತ್ರ ಮಹಾತ್ಮರನ್ನು ಗುರ್ತು ಹಿಡಿಲಿಕ್ಕೆ ಬರ್ತದ. ಹಿರಿಯ ಮಠದ ಗುರುಪಾದಯ್ಯ ವಿಚಾರವಂತರಿದ್ದ, ಆಚಾರವಂತರಿದ್ದ. ಆತನ ಹೊಲನು ಅಲ್ಲೇ ಸಮೀಪವಿತ್ತು. ಆ ಸಮೀಪದಲ್ಲಿ ಏನದ ಅಂತ ಕೇಳಿದ್ರೆ ಹೊರಗೆ ಹೋದಾಗ ಆ ತೊರೆಯುವ ಬಾವಿಯ ದಂಡಿಯ ಮೇಲೆ ಸಿದ್ದಪ್ಪ ದಿಗಂಬರನಾಗಿ ಕುಳಿತುಕೊಂಡಿರ್ತದ. ಆವಾಗ ಗುರುಪಾದಯ್ಯ ಸ್ವಾಮಿ ವಿಚಾರ ಮಾಡ್ತಾರೆ, ಯಾರೋ ಮಹಾತ್ಮರು ಸರ್ವಸಂಗ ಪರಿತ್ಯಾಗಿದರು, ಬ್ರಹ್ಮ ಜ್ಞಾನಿ ಆಗಿದ್ದಾರೆ. ಈತನ ಲಕ್ಷಣಗಳು ಆ ತರ ಕಾಣ್ತಾ ಇದ್ದಾವ. ಈತನನ್ನ ಹೆಂಗನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಿದ. ಈತ ಯಾರ ಮಾತು ಕೇಳ್ತಿದ್ದ ಅಂತಂದ್ರೆ ಹುಡುಗರು ಕಾತಿದ್ದ. ಹುಡುಗರು ಕಾತಿದ ಜಳಕ ಮಾಡಿಸ್ಬೇಕು ಅಂತಂದ್ರೆ ಯಾರು ಚಲೋ ಎತ್ತು ಹೊಡ್ಕೊಂಡು ಬಂದು ನಿಲ್ಲಿಸ್ಬೇಕಾಗಿ ಆತ ಹೇಳ್ಬೇಕು, ನೋಡು ಗೌಡ್ರು ಎಂತ ಎತ್ತು ತಂದಾರ, ಬಂಡಿ ಸಾಗುವಾರಿ ಕೈಗೆ ಮಾಡಿಸ್ಯಾರ, ಈಗ ಜಾತ್ರೆಗೆ ತಯಾರಾಗ್ತಾರ ಅಂದ್ರೆ ಐದು ಮಿಚ್ಚು ನಮಗೆ ಜಾಗ ಮಾಡಿಸ್ತಿದ್ದ ತಾತ. ಇಲ್ಲ ಅಂದ್ರೆ ಯಾರ ಕೈಗೆ ಆತರ ಐದು ಮಿಚ್ಚು ಜಾಗ ಮಾಡಿಸೋದು ಹಾಕಿದ್ದಿಲ್ಲ. ಎತ್ತು ನೋಡಿದ ಅಂತಂದ್ರೆ ನನಗೆ ಜಲ್ದಿ ಜಾಗ ಮಾಡಿಸ್ರಿ, ಪ್ರಸಾದ ಕೊಟ್ಟುಬಿಟ್ರೆ ಜಾತಿ ಹೋಗೋಣ ನಾವು ಬೈದಾಗ ನಿಂತಿದ್ದ. ಅದರಂಗ ಸಿದ್ದಪ್ಪನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಗುರುಪಾದಯ್ಯ ಸ್ವಾಮಿ ಶತಪ್ರಯತ್ನ ಮಾಡಿದ. ತಾನು ಎಲ್ಲಿ ಬರಂಗಿಲ್ಲ. ಆ ದನಕಾಯ ಹುಡುಗರು, ಕುರಿಕಾಯ ಹುಡುಗರು, ಆಡಕಾಯ ಹುಡುಗರಿದ್ವಲ್ಲ ಅವ್ರ ಜೊತೆಗೆ ಆಟ ಆಡ್ತಿದ್ದ. ಅವ್ರು ತಂದು ಬುತ್ತಿ ಸ್ವಲ್ಪ ಉಳ್ತಿದ್ದ, ಅವ್ರಿಗೆ ಕಟ್ಟಿಗೆ ಫುಲ್ಲು ಕಟ್ಟಿ ಕೊಡ್ತಿದ್ದ, ತೆರಿದಾರಿ ಇಡ್ತಿದ್ದ. ಇಷ್ಟು ಮಾಡಿದಾಗ ಗುರುಪಾದಯ್ಯ ಸ್ವಾಮಿ ವಿಚಾರ ಮಾಡಿದ, ಈತನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಡೈರೆಕ್ಟ್ ಕರೆದು ಬರಂಗಿಲ್ಲ, ಈ ದನಕಾಯ ಹುಡುಗರು ಜೊತೆ ಕಟ್ಟಬೇಕು ನಾನು. ಆ ಹುಡುಗರ ಕರೆದು ಹೇಳ್ತಾನೆ ಗುರುಪಾದಯ್ಯ ಸ್ವಾಮಿ, ತಮ್ಮ ನಿಮಗೆ ಕಟ್ಟೆ ಮಂಡಾಳು ಬೆಲ್ಲ ತಿನ್ನಕ್ ಕೊಡ್ತೀವಿ, ಹೆಂಗಾರ ಮಾಡಿ ಈ ಸ್ವಾಮಿನ ನಮ್ಮ ಮನೆ ತನಕ ಚಂಡು ಒಕ್ಕಂತ ಅಲ್ಲಿ ಕರ್ಕೊಂಡು ಬರ್ಬೇಕು ನೋಡ ಅಂತ. ಆ ಹುಡುಗರು ಮಂಡಾಳ ಕಟ್ಟೆ ಕೊಡ್ತಾನ ಅಂತ ನಾವು ಖುಷಿ ಆಯ್ತವು. ಅವಾಗ ಚಂದ ಆಡ್ಕಂತ ಒಕ್ಕಂತ ಹೊಂಟ್ರು. ಇಲ್ಲಿಂದ ಅಲ್ಲಿ ಬೈಯೋದು, ಅಲ್ಲಿಂದ ಅಲ್ಲಿ ಬೈಯೋದು, ಒಯ್ದು ಗುರುಪಾದಯ್ಯ ಮನೆಯನ್ನು ನಿಲ್ಲಿಸಿದ್ರು. ಅವಾಗ ಗುರುಪಾದಯ್ಯ ಕಾಲಿಗೆ ನೀರು ಹಾಕಿ, ಪುಣ್ಯಾತ್ಮ ಅಯ್ಯ ನಿಮ್ಮ ಶರಣರು ಮೆಟ್ಟಿರೋ ಧರೆ ಪಾವನವಯ್ಯ ಅನ್ನಂತೆ ನನ್ನ ಜನ್ಮ ಸಾರ್ಥಕವಾಯಿತು ಮಹಾತ್ಮ, ಮನೆಯೊಳಗೆ ಬಾಂದು ಬಂದು ಆತನ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಬಟ್ಟೆಗಳನ್ನು ಉಡಿಸಿ ಮೃಷ್ಟಾನ್ನ ಭೋಜನ ಊಟ ಮಾಡಿಸಿದ ಮೇಲೆ ಗಾಡಿ ಹಾಕಿ ಮಲಗಿಸಿದ್ರೆ ಸಿದ್ದಪ್ಪ ಅಂತಿದ್ದ, ಆಗಾಗ ಗಿಳಿನ ತಂದು ಪಂದ್ರದೊಳಗೆ ಇಟ್ಟಂಗೆ ಆಗ್ಯಾರ. ಈ ಗುರುಪಾದಯ್ಯ ನನ್ನ ಪಂದ್ರದಾಗ ಇಟ್ಟಂಗೆ ಇಟ್ಟಾನ, ಇಲ್ಲಿ ಇಟ್ಟರೆ ನನಗೆ ಸುಖ ಸಿಗಂಗಿಲ್ಲ, ನಾನು ಅದು ಬಾಲಿಗೆ ಹೋಗ್ಬೇಕು ಅಂತ ಹೇಳಿ ಗುರುಪಾದಯ್ಯ ಹೇಳಿದ್ರು. ನಿನಗೆ ಸಂತೃಪ್ತಿ ಆಯ್ತಿಲ್ಲ, ನಾನು ಪ್ರಸಾದ ಮಾಡಿದ್ದೇನೆ, ನಾನು ಅಲ್ಲಿದ್ದರೆ ನಮಗೆ ಸಮಾಧಾನ ಅಂತ ತಿಳ್ಕೊಂಡು ಹೇಳಿ ಮತ್ತೆ ಅಡಿಗೆಗೆ ಬಂದು. ಈ ಪ್ರಕಾರದಲ್ಲಿ ಅನೇಕ ಲೀಲೆಗಳನ್ನ ಏನದ ಅಂತಂದ್ರೆ ಸಿದ್ಧಾರ್ಥ ಸ್ವಾಮಿಗಳವರು ಹುಬ್ಬಳ್ಳಿಯಲ್ಲಿ ಮಾಡಿ ಕೊನೆಗೆ ಡುಮಗೇರಿ ಕಟ್ಟೆ ಅಂತಕ್ಕಂಥದ್ದು ಬರ್ತಾ ಇದೆ. ಆ ಡುಮಗೇರಿ ಕಟ್ಟೆಯಲ್ಲಿ ಕುಂತಿದ್ರು. ಕುಂತ ಮೇಲೆ ಏನದ ಅಂತ ಕೇಳಿದ್ರೆ ಅನೇಕ ಜನರು ಬರ್ತಿದ್ರು, ಕೆಲವರು ಹೊಡಿತಿದ್ರು, ಕೆಲವರು ಕಲ್ಲು ಒಗಿತಿದ್ರು, ಕೆಲವರು ಏನದ ಅಂದ್ರೆ ಆರುಡ ಆದ್ಮೇಲೆ ಕುಡಿಬೇಕು ಅಂತ ತಿಳ್ಕೊಂಡು ಕೆಲವು ಮಂದಿ ಏನಲ್ಲ ಅಂದ್ರೆ ಕುಡಿತಿರ್ತಾರ. ನಾವು ಸಿದ್ಧಾರ್ಥ ಸಂಪ್ರದಾಯ ನೋಡ್ತಾರೆ, ಅವ್ರು ಹಂಗ ಅನ್ನೋದಕ್ಕೆ ನಮ್ಮಂತವ್ರಿಗೆ ಮುಖ ಹಚ್ಚಾರಂಗ ಆಗೈತಿ. ಯಾಕಂತ ಕೇಳಿದ್ರೆ ಸಿದ್ಧಾರ್ಥ ಕುಡಿತಿದ್ರು ಅಂತ ಇವ್ರು ಹೇಳ್ತಾವ, ತಾವು ಕುಡಿಯೋದಕ್ಕೆ ಸಿದ್ಧಾರ್ಥ ಕುಡಿತಿದ್ದಾನೆ. ಇವು ವೈದ್ಯರು ಹೇಳಂಗಿಲ್ಲ, ಕೆಲವರು ದೇವ್ರು ಬೈಲಿ ಕೂತಾನ, ಬೈಲಿ ಕೂತದ್ದು ದೇವ್ರು ಬೈಲಿಗೆ ದೇವ್ರು. ಇವ್ರು ನಮಗೆ ಚಾಟ ಆಗ್ಬೇಕಂತ ತಿಳ್ಕೊಂಡು ದೇವ್ರ ಮ್ಯಾಗ ಆಯ್ತು ಮೈತ್ರಿ ಹೇಳಿಬಿಡೋದು. ದೇವ್ರು ಗುಡಿ ಕಟ್ಟಂತಾನ, ದೇವ್ರದ್ದು ಬೇರೆ ಅಂತಂದಾನ, ದೇವ್ರು ಅದು ಮಾಡೋದು ಕೇಳಿದ, ಇದು ಮಾಡೋದು ಕೇಳಿದ ಅಂತ ಅದಕ್ಕೆ ಹಾಕ್ತಾರ. ಅದರಿಂದ ಕೆಲವು ಜನ ಕುತಂತ್ರಿಗಳೇನದ ಅಂತ ಕೇಳಿದ್ರೆ ಸಿದ್ಧಾರ್ಥಿಗೆ ಹೊಡಿತಿದ್ರು, ತೊಂದು ಹೋಗಿತಿದ್ರು, ತೆನೆ ಮೇಲೆ ಬೆಂಕಿ ಇಟ್ಟರು. ಬೆಂಕಿ ಇಟ್ಟದಾಗ ಏನದ ಅಂತ ಕೇಳಿದ್ರೆ ದಿವ್ಯ ಜೀವಪ್ಪ ಅಂತಕ್ಕಂಥ ಶಿಷ್ಯ ಬಂದು, ಯಪ್ಪ ತೆನೆ ಮೇಲೆ ಬೆಂಕಿ ಇಟ್ಟು ಸುಡಾಕಿರ್ತಾರ ತೆನೆ, ಅದಕ್ಕೆ ಇದ ಬೆಂಕಿಯಿಂದ ಅವರು ಸುಡಬಹುದಿತ್ತಲ್ಲ ಅಂತಂದ್ರೆ ಸಿದ್ಧಾರ್ಥಕ್ಕೆ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಯಾವುದೇ ಮಹಾತ್ಮ ಶಾಪ ಕೊಡಂಗಿಲ್ಲ.
ಶಾಪ ಕೊಡೋರು ಕೊಡ್ತೀನಿ ಅಂತ ಅಂದವ್ರು ಕೊಟ್ಟವ್ರು ಮಹಾತ್ಮ ಅಲ್ಲ. ಇದು ಶಾಸ್ತ್ರದ ನಿಯಮ. ಸಿದ್ಧಾರ್ಥ ಬಂದರು, ಭೀಮ ಈ ಕೈ ಯಾರದು ಅಂತ ಕೇಳಿದ್ರು. ನಂದೇ ಅಪ್ಪ. ಮುಖದ ಮೇಲೆ ಕೈ ಆಡಿಸೋಳ ಮುಂದ ಅಕಸ್ಮಾತ್ ಕೊಟ್ಟು ಕಣ್ಣಾಗ ಚುಚ್ಚಿ ಅದೇನಾದ್ರು ಅಂದ್ರೆ ಕಣ್ಣು ನೋವು ಮಾಡಿ ನೀರು ಸೋರ್ತದಲ್ಲ, ಯಾರಾದ್ರೂ ಕೊಟ್ಟು ಕತ್ತರಿಸಿ ಹೇಳೇನೋ ಅಂತ ಕೇಳಿದ್ರು ಸಿದ್ಧಾರ್ಥ. ಅವಾಗ ಆತ ಭೀಮಪ್ಪ ಅಂತಾನ, ನಮ್ಮದೇ ಅಪ್ರಪ್ಪು ಕೊಟ್ಟು ನಮ್ಮದೇ ಮುಖ ನಮ್ಮದೇ ಕಣ್ಣು ಕತ್ತರಿಸಕ್ಕೆ ಆಗಿ ಬರ್ತದ. ಮತ್ತೆ ಬೆಂಕಿಟ್ಟವನು ನಮ್ಮವನೇ, ಕಟ್ಟಿಕೊಂಡು ಹೊಡೆದವನು ನಮ್ಮವನೇ, ನೀನ್ ನಮಸ್ಕಾರ ಮಾಡಕ್ ಬಂದಿದ್ದಲ್ಲ ನೀನು ನಮ್ಮವನೇ, ನಮ್ಮನ್ನು ಬಿಟ್ಟು ನಾವು ನಮ್ಮವ್ರನ್ನ ಬಿಟ್ಟು ಜಗತ್ತಿಗೆ ಯಾರಿಗಾರ ಅಂತ. ಇದು ಆನಂದ ಸಿದ್ಧಾಂತ. ನನ್ನ ಬಿಟ್ಟು ಜಗತ್ತಿನಲ್ಲಿ ಯಾರಿದ್ದಾರೆ? ಎಲ್ಲರೂ ನಮ್ಮವರು, ನಾನು ಎಲ್ಲರವರು. ಅದಕ್ಕಪ್ಪ ಬಸವಣ್ಣ ಇವನಾರವ 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 ಎಂದೆನಿಸಿದರೆಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ, ನಮ್ಮ ಮನೆಯ ಮಗನೆಂದೆನಿಸೆಯೇ ಕೊಡವ ತನ್ನ ಯಾರು ಯಾರಿಲ್ಲ. ಆರೂಢವಂತ ಎಂದರೆ ಬ್ಯಾರೆ ಇರಲಾರದಂತ ಸ್ಥಿತಿ ಇದ್ದವರೇ ಆರೂಢ. ಇವನು ಬ್ಯಾರೆ, ಇವನು ನಮ್ಮ ಸಂಬಂಧ ಇಲ್ಲ, ನಾನೇ ಬ್ಯಾರೆ ಅಂತ ಅಂದವರು ಈ ಕಡೆ ಅಕ್ಕದಾಗಿನವರು. ಆರೂಢ ಅಂದ್ರೆ ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಅಂತ ಯಾವನು ತಿಳ್ಕೊಂಡಿರ್ತಾನೋ ಅವನು. ಈ ಪ್ರಕಾರವಾಗಿ ಆರೂಢರು 41ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬಂದು ದುಮಗೇರಿ ಕಟ್ಟೆಯ ಮೇಲೆ ಅನೇಕ ವರ್ಷಗಳ ಪರ್ಯಂತ ಕುಂತು, ಆವಾಗ ಕೊನೆಗೇನದ ಅಂತ ಕೇಳಿದ್ರೆ ಅಲ್ಲಿ ಗೌರಿ ಉತ್ಸವ ಅಂತ ಮಾಡ್ತಿದ್ರು. ಗೌರಿ ಹುಣ್ಣಿಮೆ ದಿವಸ ಹೊಸ ಒಂದು ತೇರು ತಯಾರು ಮಾಡಿದ್ರು. ಎಲ್ಲ ಪೂಜೆ ಆಯ್ತು, ಎಲ್ಲ ಆಯ್ತು, ತೇರು ಎಲ್ಲಿಕ್ಕೆ ಆಗಲಿಲ್ಲ. ಅವಾಗ ಪೂಜಾರಿ ಕನಸಿನೊಳಗ ಗೌರಿ ದೇವಿ ಬಂದು, ನಾನು ನಿಮ್ಮ ತೇರು ಎಳೆಂದು ಮಾಡಬೇಕು ಅಂದ್ರೆ ನನ್ನ ಪ್ರತಿರೂಪನಾಗಿರ್ತಕ್ಕಂಥ ಸಿದ್ಧಾರ್ಥ ಸ್ವಾಮಿ ದುರ್ಗೇರಿ ಕಟ್ಟಿ ಮೇಲೆ ಕೂತಿದ್ದಾನೆ, ಆತನ್ನು ಕರ್ಕೊಂಡು ಬಂದು ತೇರಿನ ಕುದುರಿಸಿದರೆ ನಿಮ್ಮ ತೇರು ಸುರಕ್ಷಿತವಾಗಿ ನಡೆಯುತ್ತೆ, ಇಲ್ಲ ಅಂದ್ರೆ ನೀವು 3 ಜನ 5 ಜನ ಜಗ್ಗಿದ್ರು ತೇರು ಮುಂದಕ್ಕೆ ಹೋಗೋದಿಲ್ಲ ಅಂತ ಶಾಂಭವಿ ಪೂಜಾರಿಗೆ ಹೇಳಿದ್ರು. ಮುಂಜಾನೆ ತೇರಿಗೆ ಹಗ್ಗ ಹಾಕಿದ್ರು, ಕುಂಬಳಕಾಯಿ ಹೊಡೆದ್ರು, ಕಾಯಿ ಹೊಡೆದ್ರು, ಜಯಘೋಷ ಕೂಗಿದ್ರು. ಎಷ್ಟು ಜನ ಜಗ್ಗುತ್ತಾರ, ತೇರು ಮುಂದಕ್ಕೆ ಹೋಗ್ಲಿಲ್ಲ. ಅವಾಗ ಪೂಜಾರಿ ಅಂದ, ನಾನು ನಿಮಗೆ ಹೇಳೋದು ಮರ್ತೀನಿ, ಇದು ತೇರು ಹೋಗಂಗಿಲ್ಲ, ಸಿದ್ಧಾರ್ಥ ಸ್ವಾಮಿಗಳನ್ನ ಕರ್ಕೊಂಡು ಬಂದು ತೇರಿನ ಹತ್ರ ಕೂಡಿಸ್ಬೇಕು, ಅಂದಾಗ ಮಾತ್ರ ಏನಾರ ಅಂತ ಕೇಳಿದ್ರೆ ತೇರು ಮುಂದಕ್ಕೆ ಹೋಗ್ತದ ಅಂತ ಅಂದಾಗ ಮುಂದೇನಾರ ಅಂದ್ರೆ ಹೋಗಿ ಪಲ್ಲಕ್ಕೆ ಕೂಡಿಸ್ಕೊಂಡು ಬಂದು ಸಿದ್ಧಾರ್ಥ ಸ್ವಾಮಿಗಳನ್ನು ತೇರಿನ ಕುಂದಿರಿಸಿ ಪಾತ್ಪೂಜೆ ಮಾಡಿ ಜೈಕಾರ ಹೊಡೆದಾಗ ಅಗ್ಗ ಇರಲಾರದಲ್ಲಿ ಗೌರಿ ತೇರಂತಕ್ಕಂಥದ್ದು ಎಳೆಯುವಂತದ್ದಾಗಿದೆ. ಈ ರೀತಿ ಹೇಳಿದ ಮೇಲೆ ಅನೇಕ ವರ್ಷಗಳ ಪರ್ಯಂತ ಗೌರಿ ಜಾತ್ರೆ ಅಂತ ಮಾಡಿ ಅದನ್ನೇ ಸಿದ್ಧಾರ್ಥ ಶಿವರಾತ್ರಿ ಉತ್ಸವ ಅಂತ ತಿಳ್ಕೊಂಡು ಅದನ್ನು ಬದಲಾವಣೆ ಮಾಡಿ ಶಿವರಾತ್ರಿ ಜಾಗರಣೆಯ ಮರುದಿವಸ ತೇರು ಅಂತಕ್ಕಂಥದ್ದೇನೆ ಇವತ್ತಿಗೂ ಕೂಡ ಆ ಜಾತ್ರೆ ಕಾರ್ಯಕ್ರಮ ಅಂತಕ್ಕಂಥದ್ದು ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಆ ನಂತರ ಅಲ್ಲಿ ಮಠ ಆಗಲಿಕ್ಕೆ ಏನು ಕಾರಣ ಅಂತಕ್ಕಂಥ ವಿಚಾರವನ್ನ ನಾಳಿನ ದಿವಸ, ಯಾಕಂದ್ರೆ ಮುಂದೆ ಏನೇನು ಕಾರ್ಯಕ್ರಮಗಳು ಅದಾವ, ಆ ಕಾರ್ಯಕ್ರಮ ಯಥಾಪ್ರಕಾರವಾಗಿ ನಡೀತದೆ ಅನ್ನುವಂಥ ಮಾತು ಹೇಳ್ತಾ, ಈ ಪ್ರಕಾರವಾಗಿ ಸಿದ್ಧಾರ್ಥ ಸ್ವಾಮಿಗಳ ಜೀವನ ಚರಿತ್ರೆ ಅಂತಕ್ಕಂಥದ್ದು ನಿಮಗೆ ಶಾಸ್ತ್ರಿಗಳವರು ವಿಶೇಷವಾಗಿ ತಿಳಿಸಿದ್ದಾರೆ. ನಾನು ಪರಂಪರೆಯವರನ್ನಾದ್ದರಿಂದ ಕೆಲವೊಂದು ವಿಷಯಗಳನ್ನು ನನ್ನ ತಲೆಗೆ ಏನು ಬರ್ತದ ಆ ವಿಚಾರವನ್ನು ನಿಮ್ಮೆಲ್ಲರಿಗೆ ತಿಳಿಸಿದ್ದೇನೆ. ಇನ್ನೊಂದು ಏನು ಸೂಚನೆ ಅಂತ ಕೇಳಿದ್ರೆ, ಎಲ್ಲರೂ ಒಳ್ಳೆಯವರಾಗಿ ಬದುಕಬೇಕು, ಒಳ್ಳೆಯವರಾಗಿ ಒಳ್ಳೆ ಮಾತುಗಳನ್ನು ಆಡಬೇಕು, ತಂದೆ ತಾಯಿಗಳ ಸೇವಾ ಮಾಡಬೇಕು, ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಕಳಿಸಬಾರದು. ಇವತ್ತು ವೃದ್ಧರಾಗಿರ್ತಕ್ಕಂಥ ತಂದೆ ತಾಯಿಗಳ ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ದೇವರು ಅನುಗ್ರಹ ಬೇಕಾಗುತ್ತೆ. ಆ ರೀತಿಯಿಂದ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚಿನ ಸ್ವಭಾವಗಳನ್ನು ಕಿತ್ತಿ ಹಾಕಿ ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವದಿಂದ ಬಾಳಿ ಬದುಕಬೇಕು, ಒಳ್ಳೆಯವರಾಗಿ ಬದುಕಬೇಕು. ಪುಣ್ಯಕ್ಷೇತ್ರ ನೀವು ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನ ನೆಲೆಸಿದ್ದಾರೆ. ನೀವು ಅನೇಕ ಧಾರ್ಮಿಕ ಕಾರ್ಯಗಳು
ಈ ಪುಣ್ಯಾತ್ಮನ ಸನ್ನಿಧಾನದಲ್ಲಿ ನಡೀತಾ ಇದ್ದಾರೆ. ಇದರೊಳಗೆ ನೀವೆಲ್ಲರೂ ಭಾಗವಹಿಸಿ ಆ ಬಸವೇಶ್ವರನ ಕೃಪೆಗೆ, ಜಗದ್ಗುರು ಪಂಚಾಚಾರ್ಯರ ಕೃಪೆಗೆ, ಬಸವಾದಿ ಶರಣರ ಕೃಪೆಗೆ, ಆರೂಢರ ಕೃಪೆಗೆ ಪಾತ್ರರಾಗಲಿ. ನಿಮ್ಮೆಲ್ಲರಿಗೆ ದಯಾಮಯನಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಸನ್ಮಂಗಲ ಆಶೀರ್ವಾದ ಮಾಡಲಿ ಅಂತ ತಿಳಿದುಕೊಂಡು ದೇವತೆಯಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತುಗಳನ್ನು ಬಸವೇಶ್ವರನ ಸನ್ನಿಧಾನಕ್ಕೆ ಪುಷ್ಪರೂಪವಾಗಿ ಸಮರ್ಪಿಸಿ ನನ್ನ ಮಾತುಗಳನ್ನು ಕೊಟ್ಟು ಹೋಗುತ್ತಾರೆ.